ಸಾವಧಾನ ಸಮಾಧಾನ ಸಮಾಧಾನ ಆಡ ಹುಡುಗಿ ಹೌದು ನೀನು ಓಡಾಡಿದನ ಕೈದ್ರ ಹೊತ್ತ ಮುಣುಗುತ್ತಾದ ಹ್ಯಾಂಗ ದನ ಕಯಂಗ ಕೈ ಹೊತ್ತ ತಾನೇ ಮುಣುಗುತ್ತದ ಮುಣುಗಂಗ ಯಾಕೋ ಸುರುವಿಗೆ ಎದ್ದು ಗಡಬಡ್ಕ ಬಾಳ ಬಿದ್ದಾಳಿದರ ಮುಕುಳಿಗೆ ಚರ್ಮ ಸುತ್ತಾನ ಕೈಯಾಗ ಮಾತ್ರ ತ್ರಿಶೂಲ ಹಿಡಿತಾನ ಅವನಿಗೆ ಉಡ್ಲಾಕ ಭಟ್ಟಿ ಇಲ್ಲ ಅಂತ ಹೇಳ್ತಾಳ ನನಗ ಆ ಪರಮಾತ್ಮ ಯಾರಿಗೆ ಅವ ಏನೇನು ಮಾತ್ರ ಕೊಟ್ಟಾನಂತ ಈಕಿ ಮುಸ್ರಿ ಮಾರಕ್ಕಿ ಬಂದು ಮಾತ್ರ ಕೇಳ್ತಾಳ ನನಗ ಆ ದೇವನ ಆಟ ಯಾರಿಗೆ ಮಾತ್ರ ತಿಳಿಯುವುದಿಲ್ಲ ಹೆಂಗ ಅವತ್ತಂಗಿ ನೀಗ್ಲಾರ ಕೆಲಸ ನೀಗ್ಯಾವ ಕೇಳ ಅವನ ಕೈ ಮ್ಯಾಗ ಕಲ್ಲ ಒಯ್ದು ಇಟ್ಟ ಕೂಡಲೇ ಪೂಜೆ ಮಾಡಿದ ದೇವರು ಬ್ಯಾಡ ಇದು ಒಂದು ತಿಪ್ಪಲ ಎಬಸ್ಕೊಂಡು ಮಾತ್ರ ನಿಂತಾಳಿದರಾಗ ನೀನು ಬಹಳ ಶಾಣಕ್ಕಿದ್ದೆ ಅಂದ್ರ ನಿಮ್ಮ ಕೊಳ್ಳೂರು ಕೊಡಗುಸುಗ ಹೇಳಬೇಕಿತ್ತು ಸುಮ್ಮನೆ ಕಲ್ಲಿಗೆ ಯಾಕೆ ಹೋಗಿ ಹಣಿ ಮಾತ್ರ ಹೊಡೆದಾಳ ಅವಾಗ ಆ ಕಲ್ಲಿನೊಳಗಿಂದ ಪರಮಾತ್ಮ ಮಾತ್ರ ಎದ್ದ ನವಳೀಗ ತಂಗಿ ಅಜರಾಮರವಾಗಿ ಉಳಿದಾಳ ಆಕಿ ಜಗತ್ತದ ಒಳಗ ಇದು ಅಲ್ಲ ತಂಗಿ ಎಷ್ಟೋ ಮಂದಿಗೆ ಏನೇನೋ ಕೊಟ್ಟ ಎಲ್ಲಾನು ಮಾತ್ರ ವಿಸ್ತಾರವಾಗಿ ಹೇಳ್ತೇನೆ ನಿನಗ ಬೇಡಿದಂತ ಭಕ್ತರಿಗೆ ಬೇಡಿದು ಮಾತ್ರ ಕೊಡುವ ಧರ್ಮ ನಮ್ಮ ಪರಮಾತ್ಮ ಮಾತ್ರ ನಿಷ್ಕಾಮ್ಯ ಅದಾನ ಜಗತ್ತನ ಒಳಗ ಅಂತ ನಿರ್ಲಿಪ್ತ ವಸ್ತು ಸಿಗುವುದಿಲ್ಲ ಜಗತ್ತದ ಒಳಗ ನಿಮ್ಮಂತ ಯಾಶಿ ಮಾರ್ಯವ್ರಿಗೆ ಹ್ಯಾಂಗ ಮಾತ್ರ ತಿಳಿದಿತ್ತು ಹೇಗ ದೇವರಿಲ್ಲಾರ್ದೆ ಜಗ ನಡೆಯುವುದಿಲ್ಲ ದೇವರ ಮಾತ್ರ ಅದಾನ ಕೊಲ್ಲ ಅವ ಇರ್ತಾನ ತಂಗಿ ಕೇಳು ಎನ್ನ ಬೇಗು ಬೆಳಗ ಎಲ್ಲೆಲ್ಲಿ ಅದಾನಂತ ಹುಡುಗಿ ಪ್ರಶ್ನೆ ಮಾತ್ರ ಮಾಡಿದೆ ನನಗ
ನಿನ್ನ ಸೀರ್ಯಾಗನು ಅದಾನ ಹೊರಗುನು ಅದಾನ ಹೇಳ್ತೀನಿ ನಿನಗ ಎನ್ನ ಎಲ್ಲಾ ಕಡೆಗೆ ತುಂಬ್ಯಾನ ಪರಮಾತ್ಮ ಹೇಳ್ತೀನಿ ಹಿಂಗ ಈ ಹುಚ್ಚ ಹುಡುಗಿ ಅರ್ಥ ಮಾತ್ರ ಆಗಿಲ್ಲ ಇದರಾಗ ಯಾವಾಗ ತನ್ನ ಬಾಯಿಲೆ ಗೋಡ ಅಂತ ಹೊಲಸ ಮಾತ್ರ ಮಾಡ್ಯಾಳ ಈಕಿ ಆ ಗೋಡಾದ ಮುಖಾಂತರ ಹೊಕ್ಕಾನ ನೋಡ ಶರೀರದ ಒಳಗ ಗೋಡ ಹೊಕ್ಕಿದ್ದು ತಂಗಿ ಅದು ಸುಮ್ಮ ಹ್ಯಾಂಗ ಬಿಡ್ತ ನಿನಗ ಒಳಗ ತಯಾರಾಗಿರಿ ಕತ್ತದ ನೋಡು ನಿನ್ನ ಗರ್ಭದಾಗ ಯಾಕಂದ್ರೆ ಹುಡುಗಿ ಗೋಡದ ಮ್ಯಾಗ ಬಹಳ ಕಾಜಿ ಅದಾಳ ಊರಾಗ ಬರೇ ಗೋಡಾನೇ ನೋಡ್ಕೋತ ತಿರುಗಾಡಂಗ್ ಕಾಣ್ತಾಳ ಮಸೀಬೆ ನಾಳ್ದಾಗ ಏನ ಅಂದಿರ್ತಾರ ಅನ್ನೋದು ಸ್ವಲ್ಪ ಲಕ್ಷದೊಳಗ ಇರ್ಲೆ ತಂಗಿ ಸಿಕ್ಕಂಗ ಬಾಯಿಗೆ ಬಂದಂಗ ಮಾತಾಡ್ರ ಮಾತ ಆಗ್ತೈತೆ ಹ್ಯಾಂಗ ನಿರ್ಲಿಪ್ತ ಪರಮಾತ್ಮಗ ಅಂತಾಳ ಈಕಿ ನನಗ ಅವಾದು ನನಗ ತೋರಿಸು ತಂಗಿ ಹತ್ಯಾದ ನನಗ ನಿನಗ ತುರುಸು ಹತ್ಯಾದ ಕೇಳು ತೋರಿಸು ಅವ ಇದ್ದಾಗ ಶರೀರ ತಂಗಿ ಐತಿ ನಿಂದು ಭಾಳ ಸ್ವಗಸು ಐತಿ ನಿಂದು ಸ್ವಗಸು ಅವ ಇರ್ಲಿಲ್ಲ ಅಂದ್ರ ಭಗಿಸಿ ಒಡ್ಡಿ ಬೇಡ್ಬೇಕಾಗ್ತದ ಕೇಳು ಅವನ ಹಳ ಯಾಕಂದ್ರ ಯಾವ ಪ್ರಾಸಿ ಇಟ್ಟಿರ್ತಾವ್ರಿ ಅದೇ ಪ್ರಾಸಿಲಿನ ಮುರಿಬೇಕಾಗ್ತದ ಪದ ಆಕಿ ಏನಂದಾಳ ಎಲ್ಲಿ ಅದಾನ ತೋರಿಸ್ ನಿನ್ನ ದೇವರ ಎಲ್ಲಿ ಅದಾನ ತೋರಿಸು ಅಂದಾಳಕಿ ನಾವು ಸುಪ್ರಾಸಿಟ್ಟೆ ಮುರಿಬೇಕಲ್ರಿ ಪದ ಈಗ ನೋಡ್ರಿ ಅದೇನ್ ದೊಡ್ಡ ಸವಾಲ್ ಅಲ್ರಿ ಖರೆ ಹಿಂಗ್ ಕೈ ಹಚ್ಚಿ ತೋರ್ಸಂದಳ ಅವ್ರಿಗೆ ಆಗ್ಯದ ನಾವು ದೊಡ್ಡ ಸವಾಲ್ ಕೇಳಕತ್ತೀವಿ ಹರದೇಶ್ ಅವ್ರಿಗೆ ಅತ್ತ ಹಿಂಗ್ ಕೈ ಹಚ್ಚಿ ತೋರ್ಸಂದಳ ಪರಮಾತ್ಮ ಹುಟ್ಟಿದ ಜಾಗ ಯಾರಿಗಾರ ಗೊತ್ತದೇನ್ರಿ ಅವನಿಂದೇ ಮಾತ್ರ ಇವೆಲ್ಲ ಜಗತ್ತೆ ಉತ್ಪತ್ತಿ ಆಗ್ಯಾರ ಅಂತ ತಿಳ್ಕೊಂಡು ಎಲ್ಲಾ ಕವಿಗಳು ಬರ್ದಾರ ಸಾಹಿತಿಗಳು ಬರ್ದಾರ ಜ್ಞಾನಿಗಳು ಬರ್ದಾರ ಇಲ್ಲಿ ದೇವರಾಗಿ ಹೋಗ್ಯಾರಲ್ಲ ಅವರು ಸಹಿತ ಏನ್ ಹೇಳ್ಯಾರ ಪರಮಾತ್ಮನಿಂದ ಈ ಕಡೆ ಜಗತ್ತೆ ಉತ್ಪತ್ತಿ ಆಗ್ಯದ ಅಂತ ಅವ್ರು ಹೇಳ್ಕೊತ ಬಂದಾರ ಅಂತವನಿಗೆ ಯಾರು ಹಡ್ದಾರ ಇದು ಅರ್ಪ್ಯಾಲ್ ಕೇಳಕತ್ತು ಇಂತ ಹರ್ಪ್ಯಾಲ್ಗಳು ಬಹಳ ಅದಾವ ಜಗತ್ತದೊಳಗ ಇರ್ಲಿ ತಂಗಿ ಗಾಡಿ ಅಚ್ಚಿ ಕಡೆ ಏನದ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಸುಚ್ಚಲಪ್ಪನ ಗಾಡಿ ಹಿಡ್ಕೊಂಡು ಈ ಕಡೆ ಏನದ ನಮಗೆ ಎಲ್ಲರೂ ನೋಡ್ಲಕತ್ತೀವಿ ನಾವು ಕಾಣ್ಲಕತ್ತದ ಇಲ್ಲಿ ಏನದ ಅನ್ನೋದು ನಾವೆಲ್ಲ ಮಾತಾಡ್ತೀವಿ ಈ ಮಂದಿ ಎಲ್ಲ ಸೈಕಲ್ ಮೋಟರ್ ಮ್ಯಾಗ ಕೂತಾರ ಮತ್ತೆ ಈ ಮಂದಿ ಏನದ ಕೇಳಕ್ ಹತ್ಯಾರ ಎಲ್ಲ ಸಾಕ್ಷಿ ಅದ ಕಾಣ್ತದ ಅಂತ ಹೇಳ್ತೀವಿ ಮತ್ತ ಗಾಡಿ ಅಚ್ಚಿ ಕಡೆ ಏನ್ ಹೇಳ್ತೀನಿ ಅದು ಯಾರಿಗೆ ತಿಳಿದಿಲ್ಲ ಭಕ್ತರ ಯಾರ್ದು ಪರಮಾತ್ಮನ ವಾಸಿ ಎಲ್ಲಿದಪ್ಪ ಅಂತ ಕೇಳಿದ್ರ ಯಾರು ಅವನಿಗೆ ಭಕ್ತಿಯಿಂದ ಪರಮಾತ್ಮನ ಧ್ಯಾನ ಮಾಡ್ತಾರೋ ಅವ್ರ ಹೃದಯದಲ್ಲಿ ಮಾತ್ರ ಮರಿ ಮಾಡಿಕೊಂಡನ ಯಾರು ಪರಮಾತ್ಮ ಪರಮಾತ್ಮ ಎಲ್ಲಿ ಹುಟ್ಟದ ಭಕ್ತರ ಭಾವದಲ್ಲಿ ಪರಮಾತ್ಮ ಹುಟ್ಟದ ಇಷ್ಟೇ ನೋಡ್ತಂಗಿ ಈ ಪಾದ ಉತ್ತರನೇ ಮತ್ತೇನ್ ಕೇಳ ಏನ್ ಕೇಳ್ತಾರಿ ಅತಿ ಪ್ರೇಮ ಯಾರ ಮೇಲದ ನಿಮ್ಮ ಪರಮಾತ್ಮ ಅತಿ ಪ್ರೇಮ ಯಾರ ಮೇಲದನ ಯಾರ ಮೇಲದನ್ರಿ ಬಸವಣ್ಣವ್ರಿಗೆ ಹೇಳ್ತಾರ ಏನ್ ಹೇಳ್ತಾರಿ ವೇದ ಪ್ರಿಯನು ಶಿವನೆಂಬರು ವೇದ ಪ್ರಿಯನು ಶಿವನಲ್ಲ ವೇದ ಪ್ರಿಯನು ಶಿವನೆಂಬರು ವೇದ ಪ್ರಿಯನು ಶಿವನಲ್ಲ ನಾದ ಪ್ರಿಯನು ಶಿವನೆಂಬರು ನಾದ ಪ್ರಿಯನು ಶಿವನಲ್ಲ ನಾದವನ್ನು ಮಾಡಿದ ರಾವಣ ಅರ್ಧ ವಿಷಯದೊಳಗೆ ಹೋದ ವೇದವನ್ನು ಓದಿದ ಬ್ರಹ್ಮ ಒಂದು ತಲೆ ಕಳ್ಕೊಂಡ ವೇದ ಪ್ರಿಯನು ಅಲ್ಲ ನಾದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ ಹೌದಲ್ರಿ ಮಾಸ್ತರ ಇನ್ನೊಂದು ಹೇಳ್ತಾರ್ರಿ ಅಂತದೇ ಏನ್ ಹೇಳ ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನಯ್ಯ ಲಿಂಗದ ಮೇಲೆ ನಿಷ್ಠವಿಲ್ಲದ ಭಕ್ತನಿದ್ದು ಫಲವೇನಯ್ಯ ಶಿವ ಶಿವ ಇದ್ದರೆ ಹೋದರೇನು ಹಸಿದ ಹಾವಿ ಕರ ಬಿಟ್ಟಂತೆ ಕೂಡಲ ಸಂಗಮ ಅನ್ನೋ ಮೊದಲ ನಮಗ್ ಗಂಡ ಬೇಕು ನಮ್ಮಲಿಂದ ನಿನ್ ಚಾಜ ಇರ್ಲಿಕ್ಕ ಏನಾಗ್ತಾರ ಮಾಸ್ತರ ಅವ ಹುಟ್ಟುತ್ತಲಿನ ಗಂಡದನ ನಾವ್ ಆಕಿಗೆ ಮಾಡ್ಕೊಂಡ್ಮೇಲೆ ಗಂಡಾಗ ಅಂತ ಇವ್ರು ಹೇಳ್ತಾರ ಹುಟ್ಟುತ್ತಲಿನ ಗಂಡ ಹುಟ್ಟಿನಿ ನಿನ್ನ ಮಗಲ ಕುಂತ ಗಂಡ ಅಷ್ಟೇ ಅಲ್ಲ ಏನ್ ತಂಗಿ ಏನ್ ಹಡ್ದಿದೆ ಏನ ಗಂಡ ಕೂತ್ ಹುಡ್ದಿನ ಹಡ್ದಿನ ಅಂದಾರ ಮಾಸ್ತರ ಯಾರು ಹೆಣ್ಣಂದಾರ ಏನ್ರಿ ಅಂದಿಲ್ಲ ಇವ ಪೈಲೆ ಪ್ರಥಮೆ ಗಂಡಾಗ ಬಂದಾನ ಪೈಲೆ ಅಲ್ಲಿ ಇದ್ದವನೇ ಹಣ ಇಲ್ಲಿ ಬಂದ ಹಣ ಈಕಿಗೆ ಏನಾಗ್ಯದ ಏನಾಗದ್ರಿ ಮಾಸ್ತರ ನನ್ನ ಮಗಲ ಬಂದು ಕೂತಾನ ನನಗ ಅವಾಗ ಗಂಡ ಬರೋಬರಿ ನಿನ್ನ ಮಾತಿಗೆ ನಾವು ಒಪ್ಕೋತೀನಿ ನಿನ್ನ ಮಗಲ ಕೂತೀನಿ ತಾಳಿ ಕಟ್ಟದಾಗ ನಾ ಗಂಡ ಜರ್ ಕರ್ತ ತಂಗಿ ನನ್ನ ಮುಂದ ನೀ ಸಾಧ್ಯಪ್ಪ ಅಂತಂದ್ರೆ ಏನ್ ಮಾಡ್ತಾರ ಏನೇನ ಮಾಡ್ತಾರ್ರಿ ಮಾಸ್ತರ ಹರಿರಿಕಿನ ಗುಳ್ಳ ತಗಿರಿಕಿನ ಕಾಲನು ಎಲ್ಲ ಒಡಿರಿಕಿನ ಕೈಯನ ಬಳಿ ಎಲ್ಲಾನು ಹರ್ಕೋರಿ ದಂಡಿ ಎತ್ತಾರ ಜೇರ್ ಕರ್ತ ನಾನೇ ನಿನ್ನ ಮುಂದೆ ಸತ್ ನಂದು ನೀ ಏನ್ ಹರ್ಕೊಂಡಿದಿ
ಮತ್ ಹರ್ಕೊಂಡಿ ಅಂದ್ರೆ ಮತ್ ಬ್ಯಾರೆ ತಿಳ್ಕೊಂಬ ಮಾಸ್ತರ ಹ್ಞೂ, ಮತ್ತ್ ಆ ಕಡೆ ಹೋಗಿ. ಏನ್ ಹರ್ಕೋದ್ರಿ ಕೇಳ್ತಾರ ಕವಿಗೌಡ್ರ ಮಾಸ್ತರ ಹೌದೌದು. ಜೇರ್ ಕರ್ತ ನಾನೇ ನಿನ್ ಮುಂದೆ ಸಾತ್ನೆಪ್ಪ ಅಂತಂದ್ರ ನಾನು ಮೈ ಮ್ಯಾಗಿಂದು ನೀ ಏನ್ ಹರ್ಕೊಂಡಿದಿ ಹರ್ಕೊಂಡಿ ಅನ್ನ ಮತ್ತೆ ಬೇರೆ ಕಡೆ ಒಯ್ದು ಹಚ್ಚಬೇಡ. ಹ್ಞೂ ಅಪರ್ಥ ಆಗ್ಬಾರ್ದು ಮಾತ. ಹೌದಲ್ರಿ ಅದಕ್ಕ ಯಾ ಹೆಣ್ಮಕ್ಳದಿಂದ ಏನು ಹರ್ಕೊಳಕ್ ಆಗಿಲ್ಲ ತಂಗಿ. ಹೌದಲ್ರಿ ಇನ್ನೂ ಮಾತ್ರ ಏನ್ ಚಾಜ ಕೊಟ್ಟಿನೋ ನಾವೆಲ್ಲ ಹರ್ಕೊಂಡ್ಬಿಟ್ಟಿನಿ ನಾನು. ಹೌದ್ ಹೌದ್ ತೆಗಿ ಇದು ಪೆಟ್ಟಿಗೆ ಮತ್ತೊಂದು ಪೆಟ್ಟಿಗೆ ಹೊಸದ್ ಪೆಟ್ಟಿಗೆ ತೊಗೊಂಬರ ಮತ್ತೆ ತಿಳ್ಕೊಂಡು ಹಂಗೆ ಹೋಗೋಣ ಖರೀದಿ ಮಾಡ್ಕೊಂಡ್ ಬರೋದು ಬಾಜಾರ್ಗೆ ಹೋಗೋಣ. ಯಾಕ್ರಿ ಅವ್ರ ಏನ್ ಕೇಳ್ತಾರ್ರಿ ಮಾಸ್ತರ ಸಿದ್ದರಾಮೇಶ್ವರ ಏನೇನ್ ಮಾಡ್ಯಾರ ಸಿದ್ದರಾಮೇಶ್ವರ ಪರಮಾತ್ಮ ಏನೇನ್ ಕೊಟ್ಟಾನ ಯಾರಿಗೆ ಸಿದ್ದರಾಮೇಶ್ವರ ಕಮರಿ ಮಠದಾಗ ಹಾರ್ದಿದ್ರ ಸಿದ್ದರಾಮೇಶ್ವರ ಎತ್ ಹಿಡ್ದಾನ ಹೌದು ಹಿಡ್ದಾನ ಭಕ್ತ ಬೇಡರ ಕನ್ನಯ್ಯ ತನ್ನ ಲಿಂಗಕ್ಕ ಕಣ್ಣು ಕಟ್ಟಿ ಹತ್ತಿದ ಹೌದು ಲಿಂಗ ಅನ್ನೋದು ಪ್ರತ್ಯಕ್ಷ ಆಗ್ಯಾನ ಹೌದು ಬೇಡಿದವ್ರಿಗೆ ಬೇಡಿದ ಕೊಟ್ಟಾನ. ಹೌದು ನಿಮ್ಮ ತಾಯಿ ಯಾರಿಗೆ ಏನ್ ಕೊಟ್ಟಿಲ್ಲ ಕೊಟ್ಟಿಲ್ಲ. ಏನ್ ಕೊಟ್ಟಾಳ್ರಿ ಬಹಳ ಬಹಳ ಮಾತು ಪರಡಿ ಕೊಟ್ಟಾಳ ಒಂದು ಹುಡುಗರಿಗೆ ಬರಕತ್ತ ಕೊಟ್ಟಾಳ ಲಡ್ರಿ ಹಾ ಮಾಡ್ತೀರಿ ಹೇಳ್ರಿ ಬರೇ ಲಡ್ ಹೊಡ್ಕೊತೀರಿ ಕೇಳವ್ರು. ಹೌದಲ್ರಿ ತಾಯಿಗೆ ನಂಬದವ್ರಿಗೆ ಎಲ್ಲಿ ಯಾರಿಗೆ ಸುಖ ಆಗ್ಯದ ಹೇಳ್ರಿ ನೀವು. ಹೌದ್ ಹೌದ್ ನೋಡಿ ವರ್ಷ ಆಯ್ತಾಯ್ತು. ನಿನ್ನ ಬರೋಬ್ಬರಿ ಇದ್ರಿ ಮಾಸ್ಟರ್ ಇವತ್ತು ಹಿಂಗೆ ಯಾಕಂತೀರಿ ಯಾಕೋ ಯಾಕಂದ್ರೆ ಇವು ದರ್ವಂದ್ ಊರ ವಿಘ್ನಗಳು ಬರೋದ್ರ ಅನ್ಸುತ್ತೆ. ಅವೇನ ಮಾಡ್ತಿದ್ರಿ ಪಾಪ ಒಳಗಿಂದ ನಡೆಸೋದು ಆಟ. ಇವರು ಎಲ್ಲ ಏನ್ ಆಗ್ತಾರ ನಮಗ್ ಗೊತ್ತೇನ್ರಿ. ಹೌದು ಇವ್ರು ಹ್ಯಾಂಗ್ರಿ ಮಾಸ್ತರ ಇವ್ರೆಲ್ಲ ನಮಗ್ ಸನಿಯಾದ ಬೀಗ್ರಿ ಇವ್ರು. ಹೌದ್ ಹೌದ್ ಹಡ್ಯಾಕ್ ಹಡಿತಿದತ್ತ ಮುಂದೆ ಕೂತಕ್ಕಿದ್ ಭಾಳ ನಡೆದಿತ್ತ. ಹೌದ್ ಹೌದ್ ಹಂಗ ಅಲಕತ್ತದ ಹಣಿ ಬರ್ ನಾವೆಲ್ಲ ಹಡ್ಯಾಕ್ ಹಡಿತೀವಪ್ಪ ನೀವು ಹೊರಗೆ ಹೋಗು. ಹೌದಲ್ರಿ ಅದಕ್ಕಾಗಿ ಏನ್ ಹೇಳ್ತಾಳೆ ಹೆಣ್ಮಗಳು ಏನ್ ಹೇಳ್ತಾರ್ರಿ ಒಟ್ಟು ನಿಮ್ಮ ಪರಮಾತ್ಮ ಯಾರಿಗೆ ಏನೂ ಕೊಟ್ಟಿಲ್ಲ ಅವನಿಂದ ಏನೂ ಆಗೇ ಇಲ್ಲ ಎಲ್ಲಾನು ಮಾತ್ರ ನಮ್ಮ ತಾಯಿದಿಂದ ಆಗ್ಯದ ಅಂತ ಹೇಳ್ತಾಳ. ಹೌದಲ್ರಿ ಹೇಳ್ತಾರ ನೀರು ನಿರಾಕಾರ ಅಚ್ಚಿ ಕಡೆ ನಿಮ್ಮ ಪರಮಾತ್ಮ ಯಾವ ಪ್ರಕಾರವಾಗಿದ್ದ ಅದಕ್ಕ ಈ ನಿರಾಕಾರ ಅಚ್ಚಿ ಕಡೆ ತಂಗಿ ಶೂನ್ಯ ನಿಶೂನ್ಯದ ಅಚ್ಚಿ ಕಡೆಗೆ ಪರಮಾತ್ಮ ಹೌದು ಓಂಕಾರ ಅನ್ನುವಂತ ಒಂದೇ ಪ್ರಣಾಮ ಅಕ್ಷರ ಒಂದೇ ಇತ್ತು. ಸ್ವಯಂ ಜ್ಯೋತಿ ಒಬ್ಬನೇ ಅನ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನೇ ಅದಾನ. ನೀ ಇಚ್ಛಾ ಮಾಡಿದಾಗ ಈ ಕಡೆ ತಯಾರಾಗಿದಿ. ಆಕಾಶ ಇಲ್ಲ ಭೂಮಿ ಇಲ್ಲ ನಕ್ಷತ್ರ ಇಲ್ಲ ಚುಕ್ಕೆಗಳ ಇಲ್ಲ ಏನೇನು ಇದ್ದಿದ್ದಿಲ್ಲ. ಈ ದುಮ್ಮದ್ರಿ ಯಾವುದು ಹೌದಲ್ರಿ ಮೈಂದ್ರಿಗೆ ಇಲ್ಲ ಮದ್ರಿ ಇಲ್ಲ ಈ ಪಿಚ್ಚಗಣ ಬಂದವಲ್ಲ ಪಿಚ್ಚಗಣಕ್ಕೆ ಮಸೀನಾಳ ಊರ್ನು ಇಲ್ಲ ಹೌದು ಹೌದು ಏನು ಇದ್ದಿದ್ದಿಲ್ಲ ಅವಾಗ ಸುಟ್ಟು ಸುರುವಿಗೆ ಬಿಡು ನಮ್ಮ ಅಪ್ಪ ಮಾಡಿಲ್ಲ ತಿಳ್ಕೊಳಮ್ ನಾವು ಕಡಿಮೆನೇ ತಿಳ್ಕೊಳಮ್ ಇವತ್ತು ದಿವಸ. ಸುಟ್ಟು ಸುರುವಿಗೆ ನಿಮ್ಮ ಯಾರಿಗೆ ತಯಾರು ಮಾಡಿದ್ರು ಆಕಿನ ಗಾಂಡಿ ಯಾವ ಆಕಿನ ತವ್ರ ಮನಿ ಯಾವದು ಹೌದಲ್ರಿ ಆಕಿಗೆ ಯಾವ ಒಬ್ಬ ಇಟ್ಕೊಂಡಿದ್ನೋ ಏನ್ ಕಟ್ಕೊಂಡಿದ್ನು ಯಾಕ್ರಿ ಹೌದು 3 ದಿವಸದ ಮತ್ತೆ ತಯಾರು ಮಾಡ್ಬೇಕಾದ್ರೆ ಆಕಿ ಯಾವ ಇಟ್ಕೊಂಡಿರ್ಬೇಕು ಇಲ್ಲ ಕಟ್ಕೊಂಡಿರ್ಬೇಕಲ್ಲ. ಯಾರು ತಯಾರು ಮಾಡಿದ್ರು ಆಕಿನ ಹೆಸರು ಏನು ಇಲ್ಲಪ್ಪ 3 ದಿವಸ ಹಾಡಕ್ಕಿ 3 ದಿವಸದಾಗ ಹೇಳಿ ಹೋಗಲಕ್ಕ. ಹೌದಲ್ರಿ ಪೂರಾ ಹಂಡಪಟ್ಟಿ ಬೆಳೆದ ನೋಡಿ ಏನಂದ್ರಿ ಮಾಸ್ತರ ಇನ್ನೊಂದ್ಸರಿ ಏನಂದ್ರಿ ಹೇಳ್ರಿ. ಬೆಳೆದಾಳ ಇಲ್ಲ ನಂಗೆ ಬೇರೆ ಅನ್ಸದ ಹೇಳಿ ಹೋಗಲಕ್ಕ ಏನ್ ಮತ್ತೇನಂದ್ರಿ ಇಲ್ಲಿ ಹೇಳಿ ಹೋಗಲಕ್ಕ ಅಂತೀನಿ ಈಗ ಅಂದ್ರಿ ನಂಗೆ ಬೇರೆ ಅನ್ಸದ ಮಾಸ್ತರ. ಇಲ್ಲ ಇಲ್ಲಪ್ಪ ನಾವು ಉತ್ಪತ್ತಿ ಮಾಡಿಲ್ಲ ಬಿಡು. ಇವತ್ತು ನಾವೇನದ ನಮ್ಮ ಪರಮಾತ್ಮ ಮುಗುಳಿಗೆ ಚರ್ಮ ಸುತ್ಕೊಂಡನ. ಯಾಕೆ ಸುತ್ಕೊಂಡನ ಅವ್ರು ಚಿತ್ರದಾಗ ನೋಡ್ಯಾರ ಇದಕ್ಕೆ ಯಾರು ಹೇಳ್ಯಾರೋ ಅಂತ ಚಿತ್ರದಾಗ ನೋಡ್ಯಾರ ಫೋಟೋ ನೋಡ್ಯಾಳ್ರಿ ಯಾರ್ದಾರ ಕೇಳಿ ಮಾಡೋರು ಇದು. ಹೌದಲ್ರಿ ಸ್ವತಃ ಹೇಳಕ್ಕೆ ಅಲ್ಲಿಕ್ಕೆ ಮುಂದೆ ಬರ್ತದಿನ ಸಮಾಧಾನ ಅವ್ರದ್ದು ಹಾಲು ತಪ್ಪಲ್ರಿ. ಔಷಧಿ ಬಾಯಾಗ ಹಾಟಪ್ಪ ಅಂದ್ರೆ ಎಲ್ಲರಿಗೂ ಬರ್ತದ್ರಿ. ಹೌದಲ್ರಿ ಮತ್ತ ನಮ್ಮ ಗಣಸರಿ ಬೈದಾಳಪ್ಪ ಅಕ್ಕಿಗೆ ಹಂಗ್ ಬಿಡ್ತೀರಿ ಮಗಳಿಗೆ ಜಜ್ಜದ ಅಂದ್ರ ಅವರು. ಅದಕ್ಕೆ ಅವ್ರು ಮುಂದೆ ಏನ್ ಕೇಳ್ಯಾರ ಏನ್ ಕೇಳ್ತಾರ ಗಣಪತಿ ಏನ ತಾಯಿ ಮಗನು ತಂದಿ ಮಗನು ಅವ್ರು ಕೇಳ್ಯಾರ ನಾವು ಸಣ್ಣ ಕೇಳ ಹೇಳ್ಕೊತ ಹೋಗಮ್ರಿ. ಆಕಿನಾಗ ಒಮ್ಮೆ ಒಂದು ರೊಟ್ಟಿ ಉಣ್ತೀನಿ ಅಂದ್ರೆ ಆಗಂಗಿಲ್ಲ. ತುತ್ತು ಒಂದೊಂದು ತುತ್ತು ಉಣ್ಕೊತ ಹೋದೆ ಅಂದ್ರೆ ದಂಡಿಗೆ ಹತ್ತು. ಅದಕ್ಕೆ ಇಲ್ಲಿ ಏನ್ ಹೇಳದ ಏನ್ ಹೇಳ್ತಾರ್ರಿ ಸಿಗರಿ ಚರ್ಮನೆ ಯಾಕೆ ಸುತ್ಕೊಂಡ ಭಗವಂತ ಆನಿ ಚರ್ಮ ಬಟ್ಟಿ ಸಿಕ್ಕಿಲ್ಲತ್ರಿ ಮುಕ್ಳಿಗೆ ಅವ ಆನಿ ಚರ್ಮ ಯಾಕೆ ಸುತ್ಕೊಂಡನಪ್ಪ ಅಂತಂದ್ರ ಲೋಕದವ್ರಿಗೆ ಗೊತ್ತಾಗಲಿ ತಿಳ್ಕೊಂಡು ಸುತ್ಕೊಂಡ ಯಾಕ ಒಳಗ ಆನಿ ಅಂತ ಗುಣ ಅದಾವ ಅವನು ಬಲ್ಲಿ. ಅದಕ್ಕೆ ಮ್ಯಾಗ ಚಿತ್ರ ತೋರ್ಸ್ಯಾನವ. ತ್ರಿಶೂಲ ಯಾಕೆ ಹಿಡ್ದನ ಕೈಯಾಗ ಅಲ್ಲಿ 3 ಅದಾವ ನೋಡ್ರಿ ತ್ರಿಶೂಲಕ್ಕ ಹೆಣ್ಣ ಹೊನ್ನ ಮಣ್ಣ ಅನ್ನುವಂತ 3 ಏನದಾವಲ್ಲ ಅವ ಒಳಗೆ ಇಟ್ಕೊಂಡಿಲ್ಲ. ಕೈಯಾಗ ಹಿಡ್ದಾನ ಬೇಕಂದ್ರೆ ಹಿಡಿತಾನ ಒಲ್ಲ ಒಕ್ಕಾಡ್ ಬಿಡ್ತಾನ ತಿಪ್ಪ್ಯಾಗ. ಈಗ ನೋಡಿ ಹೊರಗಿಂದ ಒಂದು ಕಡ್ಡೇಬಿ ನಾವು ವಿಚಾರ ಮಾಡಮು $2 ಕೊಡ ತರ್ತೀವಿ ಕಡ್ಡೇಬಿ. ಆ ಕಡ್ಡೇಬಿ ಒಳಗೆ ಕಡ್ಡಿ ಇರುತ್ತಾನ ಅಟ್ಟೆ ಯೂಸ್ ಮಾಡ್ತೀವಿ. ಕಡ್ಡಿ ಕೆಲಸ ಅದು ಅಂದ್ರೆ ನೋಡಿ ಚಂದೆ ಯಾಕ್ರಿ ಹೆಂಗಿದು ಮಷಿನ್ ನಾಳ ಹುಡುಗಿ ಅಂದ್ರೆ ಹೆಂಗ್ರಿ ಕಾಲೇ ಡೆಬ್ಬಿ ಇದ್ದಂಗ್ರಿ. ಇದು ಕಾಲೇ ಮೂಲಿ ತುಂಬಬೇಕಾದ್ರೆ ನಾವು ಬೇಕು ಯಾಕ್ರಿ ನಾವ್ ಇದ್ದಾಗ ಇವೆಲ್ಲ ಸಗಳ ಕೂಡ ಚಾಲು ಹೋಗ್ತಾವ ನೋಡ್ರಿ ತಾನೇ. ಮರಾಠಿನೂ ಭಾಳ ಕಲ್ತಾವ್ರಿಪ್ಪ ಈಗ. ಅದು ಏನು ಹೇಳ್ಬೇಡ ಮರಾಠಿ ಕಲ್ತಾಳ. ಇನ್ನು ತ್ವಾಡದಿಂದಾಗ ಇಂಗ್ಲೆಂಡ್ಗೆ ಹೋಗಂಗೆ ಕಾಣ್ತಾಳ್ರಿ. ಸಿದ್ದೇಶ್ವರ ಅಪ್ಪ ಅವ್ರು ಕೂಡ ಪ್ರವಚನ ಮಾಡ್ತಿದ್ರಲ್ಲ ಆಕಿನ ಕೂಡ ಅವ್ರು ಕೂಡ ಹೋಗಂಗೆ ಕಾಣ್ತಾಳ. ಸಗಳ ಕೂಡ ಚಾಲು ಹೊತ್ತ. ಅದಕ್ಕೆ ತಂಗಿ ನಮ್ಮ ಅಪ್ಪ ನಿನಗ ಹೋಗಿ ನಿನಗೆ ಏನು ಕೂತಿದ್ಯಲ್ಲ ಪರದೇಶ ಹಂಗ
ತವ್ರ ಮನ್ಯಾಗ ಬೇಡ ತಯಾರು ಮಾಡ್ಕೋಬೇಕಾಗಿತ್ತಲ್ಲ. ತವ್ರ ಮನ್ಯಾಗ ಇದ್ದಾಗ ನಾ ಎಲ್ಲ ತಯಾರು ಮಾಡೀನಿ ಅಂತ ಹೇಳಕತ್ತಿದ್ ಭಾಳ. ತವ್ರ ಮನ್ಯಾಗ ಇದ್ದಾಗ ನೋಡಮ್ಮ ಒಂದು 5-6 ಹಡ್ಕೊಂಡ್ ಬರ್ಬೇಕಾಗಿತ್ತು ನೋಡಮ್ಮ. ಇಲ್ಲಾಕೆ ಇವನು ಬಲಿ ಬಂದ್ ಬಳಕೆ ಅದು ಇಂಜೆಕ್ಷನ್ ಮಾಡ್ಕೊಂಡ್ ಬಳಕೆ ಯಾಕೆ ಹಡ್ದಿ ಯಾಕ್ರಿ? ಅಲ್ಲೇ ಹಡ್ಕೊಂಡ್ ಬರ್ಬೇಕಾಗಿತ್ತಲ್ಲ. ನಿನ್ನ ಪಾವರ್ ಇತ್ತಂದ್ರ ನೀನು ಅತ್ತಿ ತಾಯಿ ಮಗಳು ನಾದ್ರಿ ಇವೆಲ್ಲ ಆಗ್ಬೇಕಾದ್ರೆ ನಮ್ಮ ಅಪ್ಪನ ಬಲಿ ಬಂದಾಗ ತ್ರೇತಾಯುಗದೊಳಗೆ ಏನಾಗಿತ್ರಿ? ತ್ರೇತಾಯುಗದೊಳಗೆ ಬರೀ ನೋಡಿದ್ರೆ ಮಕ್ಳು ಆತಿದ್ದು ರೀ. ತ್ರೇತಾಯುಗದೊಳಗ ಬರೇ ಹಾಕಿರಿ ಮ್ಯಾಗ ಮನಸ್ಸು ಮಾಡಿದ್ರೆ ಮಕ್ಳು ಆತಿದ್ದು. ಇನ್ನು ದ್ವಾಪಾರಯುಗದೊಳಗ ಬರೇ ಹೋಗಿ ಹುಡುಗಿಗೆ ಟಚ್ ಮಾಡಿದ್ರೆ ಆತಿದ್ದು ರೀ ಮಕ್ಕಳು. ಎಂತ ಪವರ್ ಇತ್ತು ನಮ್ಮ ಅಪ್ಪನ ಬಲಿ. ಈ ಕಲಿಯುಗದಾಗ ಹಂಗಾಗ್ಯದ. ಇವೇನದ ಸಿಕ್ಕಂಗ ಕುಂಬಿ ಮ್ಯಾಗ ಸಿದಾಡ್ತಾವ ನೋಡ್ರಿ ಬೆಕ್ಕುಗಳು. ಬೆಕ್ಕು ನೋಡಿಲ್ಲ ಊಟ ಕೊಡ್ಬೇಕಾದ್ರೆ ಈಗ ಇಚ್ಚಿ ಕಡಿಮೆ ಮಳೆ ಮೇಲೆ ಅಚ್ಚಿ ಕಡಿಮೆ ಮಳೆ ಮೇಲೆ ಅಚ್ಚಿ ಕಡಿಮೆ ಮಳೆ ಮೇಲೆ ಇಚ್ಚಿ ಕಡಿಮೆ ಮಳೆ ಮೇಲೆ ಇವು ಜಿಗದಾಡ ಹುಟ್ಟಾಗ ಹಂಗಸರು ಅವ್ರು ಕೂಡ ಇವು ಜಿಗದಾಡಕತ್ತಾವ ಹುಡುಗರು. ಮುಂದೆ ಎರಡು ಜಿಗದಾಡಿ ಹಡಿತಾವ ಮುಂದೆ ಅವ್ ಎಂತ ಹುಡ್ತಾವ ಹೆಂಗ್ ಜಿದಾಡ್ತಿರ್ತಾವ ಹಿಂಗ್ ಕೂರಂಗಿ ಜಿಗದಾಡ್ಕೊತ್ತೆ ಹುಡ್ತಾವ ಅವು ಮಕ್ಕಳು. ಹಿಂಗ ಅದನ್ನ ನೋಡ್ತಂಗಿ. ಅದಕ್ಕೆ ನೀ ನಮ್ಮ ಅಪ್ಪನ ಬಲಿ ಬಂದ್ಬಳಕ ನೀ ಏನು ತಾಯರೇ ಆಗು ತಂಗಿಯರೇ ಆಗು ಸೊಸಿಯರೇ ಆಗು ಏನು ಬೇಕಾದ್ರೂ ಸಹಿತ ನಿನಗೆ 3 ಅವಸ್ಥೆಗಳದಾವ. ಬಾಲ್ಯ ಯೌವನ ಮುಪ್ಪಾವಸ್ಥೆ. 3 ಅವಸ್ಥೆ ಒಳಗೆ ಈಗ ಅಧಿಕಾರಿ ಸಿಕ್ಕಿಲ್ಲಲ್ರಿ. ಸಣ್ಣಕ್ಕಿದ್ದಾಗ ತಾಯಿ ತಂದೆ ಆದ್ಮೇಲಾಗಿರ್ಬೇಕು. ದೊಡ್ಡಕ್ಕೆ ಆದಳಪ್ಪ ಅಂತಂದ್ರ ಗಡಿಗೆ ಹೊಡೆದ ಕುಂದ್ರಸ್ತಾರಿನ್ನ ಹೌದ್ರ ಕುಂದ್ರಸುದ್ರಪ್ಪ ಅಂತಂದ್ರ ಮುಂದ ಏನ್ ಮಾಡ್ತಾರ್ರಿ? ಚಲೋ ಮನಿತ ನೋಡಿ ಕೊಟ್ರಂದ್ರ ಗಂಡನಾಗನೆ ಅಲ್ಲಿ ಗಂಡನ ಆತ್ಮದಾಗ ಇರ್ಬೇಕಾಗ್ಯದ. ಇನ್ನ ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಎಲ್ಲಾ ಕಂಡ ಒಳಕ ಅಲ್ಲಿ ಮುಪ್ಪಾವಸ್ಥಿ ಒಳಗ ಮಕ್ಕಳ ಆತ್ಮದಾಗ ಇರ್ಬೇಕಾಗ್ಯದ. ಸೊಣಕ ಮುರಿತಾರ ಈಗಿಂದು ಹೇಳೋದು ಯಾಕಡೆ ಬೇಕಾದ ಕಡೆ ತರಗ ಬುರ್ಗ ಬಾರ್ಕೋಲ್ ಕೈಯಾಗ ಹಿಡಿದು ಹೊಡಿತಾರ. ನಿನಗೆ ಗೊತ್ತದಿಲ್ಲ? ನಿನಗೆ ಒಟ್ಟ 3 ಅವಸ್ಥೆ ಒಳಗ ಒಟ್ಟ ಅಧಿಕಾರ ಸಿಕ್ಕಿಲ್ಲ ತಂಗಿ. ನೀ ಎದ್ರ ಮ್ಯಾಗ ಹೆಚ್ಚದಿ ಯಾರು ಪರಮಾತ್ಮ ಕಿಲ್ಲೊಬ್ಬ ಪರಮಾತ್ಮ ಹೊಂಟ ಇಂಥದ ನೋಡಿ ಆಕಿನು ಇಂಥದ್ ರೂಪ ನೋಡಿ ಹೇಳಕತ್ತ ಆಕಿ ಇಂಥವೆಲ್ಲ ಸುತ್ತ ಗೊತ್ತಂತೇಳಿ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರ? ಜಗಕ್ಕೆಲ್ಲ ಅಧಿಕಾರಿ ಜಗದೀಶನಿದ್ದಾಗ ನಿಮ್ಮ ಹೆಣ್ಣಿನ ಅಧಿಕಾರ ತಂಗಿ ಐತಿ ಯಾವಲ್ಲಿ? ನೀನು ಹಿಡಿಬೇಕ ಆಗ್ತದ ನೋಡ ನಮ್ಮ ಕೋಲಿ ಹಿಡ್ದಾಗ ತಂಗಿ ಸಾಲಿ ಕಲಿಸ್ಲಾಕ ಬರ್ತೈತೆ ನಿನಗ. ನಮ್ಮ ಅಪ್ಪನ ಸಾಲಿಗೆ ತಂಗಿ ನೀನು ಮಾತ್ರ ಬರ್ಲಿಲ್ಲ ಅಂದ್ರ ನಿನಗ ಸಾಲಿ ಮಾತ್ರ ಸಿಗುವುದಿಲ್ಲ ಜಗತ್ತ. ಜಂಗಮನಿಲ್ಲವ್ವ ಜಗದೊಳಗವ್ವ ಈ ಜಗವೆಲ್ಲ ಜಂಗಮನ್ ಒಳಗವ್ವ. ಹಿಂಗ ಜ್ಞಾನಿಗಳು ಹೇಳ್ಯಾರ ತಂಗಿ ಕೇಳುವೆ ನಿನಗ. ಜಗತ್ತೇ ಎಲ್ಲ ನಮ್ಮ ಅಪ್ಪನ ಹೊಟ್ಯಾಗ ಬದುಕ್ತೈತಿ ಹಿಂಗ. ಈಕಿ ಒಬ್ಬ ಕಿಪಿಚ್ ಗಂಡಕ್ಕಿ ನಾನೇ ಸರುತ್ತೀನಿ ಅಂತ ಹೇಳ್ತಾಳ ನನಗ. ಜಂಗಮ ಜಗತ್ ಬರಿತ ಜಂಗಮನ ಹೊಟ್ಯಾಗ ಎಲ್ಲರೂ ನೀವು ಬದುಕ್ತೀವಿ ಹುಡುಗಿ. ನಿಮ್ಮ ಕುರ್ಸಾಲಗೀತಿ ಅವನ ಪಾರ ಎಲ್ಲ ಅಣುರೇಣು ತೃಣಕಾಷ್ಟದಲ್ಲಿ ಏನ್ ಮಾಡ್ಯಾರಿ? ಭಗವಂತ ಮಾತ್ರ ತುಂಬಿಕೊಂಡನಲ್ಲಿ. ಎಂತ ಪ್ಯಾಲಿಗೆ ಹ್ಯಾಂಗ ತಿಳಿತಾವ್ರ ಅನ್ನೋದು ಹೇಳುವೆ ತಮಗ. ಸೋಮ ಕೋತಿ ಹಂಗ ಮುಗುಳಿ ಹೊಳಸಾಡಿದ್ರ ಕೆಲಸ ನಡೆಯುವುದಿಲ್ಲ ಹಿಂಗ. ಒಳಗ ಪವರ್ ಮಾತ್ರ ಬೇಕ ತಂಗಿ ಕೇಳ ನಿನ್ನೊಳಗ. ಏನಾರ ಮಾಡಿ 1 ಕ್ವಿಂಟಾಲ ಎತ್ತಿ ಒಗಿ ಅಂತ ಹೇಳ್ತಾಳ ನನಗ. ಅಂದ್ರ ಅಪ್ಪನ ಮಗ ಶ್ರೇಷ್ಠ ಅಂತ ಹೇಳ್ತಾಳ ಕುಡಿದ ಸಭಾದಾಗ. ಇಲ್ಲಿ ಒಂದು ಮಾತು ಸಂಶಯ ಬರ್ಲಾಕತ್ತದ್ರಿ ನಮಗ. ಮತ್ತೇನ್ರಿ ಮಾಸ್ತರ? ಅಕ್ಕಿ ಏನ್ ಹೇಳ ಹೇಳ್ತಾರಿ? ನೋಡಮ್ ನೀ ಗಂಡಸ್ ಮಗ ಇದ್ಯಪ್ಪ ಅಪ್ಪನ ಮಗನ ಇದ್ಯಪ್ಪ ಅಂತಂದ್ರ ಇಲ್ಲಿ ಸಭಾದಾಗ 1 ಕ್ವಿಂಟಾಲ್ ಎತ್ತೋಗಿ ಅಂದ್ರ ನಿಮ್ಮ ಅಪ್ಪನ ಮಗ ನೀ ಹೌದತ್ತೀನಿ ಅಂತ ಹೇಳಾಕಿ. ಹೇಳಲ್ರಿ ಎಲ್ಲರಿಗೆ. ಮುಂದ ಕ್ಯಾಲಿ ಒಳಗೆ ಏನಂದಾಳ? ಏನಂತಾರಿ? ಸೀತಾದೇವಿದ ಒಂದು ವಿಸ್ತಾರ ತಗೊಂಡಾಳು. ಅದಕ್ಕೆ ಅದನ್ನ ನಾನು ಕಾಯ್ದಿಟ್ಟಿನಿ. ಬಂದ್ ಮಾಡಿದ್ರಿ
ನಡಿಲ್ರಿ ಮಾಸ್ತರ. ಇವ್ರ ಪಿಚ್ಗಳನ್ನ ಶೀತಾಗ ಏನ್ ಮಾಡಕತ್ತಿದ್ರು? ಏನ್ ಮಾಡಕತ್ತೀರಿ? ಎಲ್ಲರ ನೋಡಿ ವರ ನೋಡಿ ಕೊಡ್ಬೇಕಂತೇಳಿ ಜನಕರಾಜ ಏನ್ ಮಾಡ್ದ? ಏನ್ ಮಾಡ್ತೀನ್ರಪ್ಪ? ಸ್ವಯಂವರ ಇಟ್ಟ. ಹೌದು. ಸ್ವಯಂವರ ಇಟ್ಟಾಗ ಅಲ್ಲಿ ಎಲ್ಲಾ ದೇವಾನು ದೇವತೆಗಳು ಬಂದ್ರು, ತೆತ್ತಿಸ್ಕೊಡಿ ದೇವತೆರು ಬಂದ್ರು, ಇನ್ನ ಯಾಜ್ಞವಲ್ಕ್ಯರು ಬಂದ್ರು, ಸಪ್ತ ಋಷಿಗಳು ಬಂದಾರ. ಎಲ್ಲಿಗೆ? ಸ್ವಯಂವರಕ್ಕೆ. ಆ ಸ್ವಯಂವರಕ್ಕೆ ಬಂದಾಗ ರಾವಣೇಶ್ವರ ಏನು ಮಾಡ್ದ? ಏನ್ ಮಾಡ್ತಾನ್ರಿ? ಮುಂದಿನ ಕುರ್ಚಿನ ಹಿಡಿದಾರ ಮಗ ಇವ್ ಹೋಗಿ. ಮುಂದಿನ ಕುರ್ಚಿ ಹಿಡ್ದ ಎಲ್ಲ ಪ್ಯಾಕ್ ಆಗಿಬಿಟ್ಟಿತ್ರಿ. ಅಷ್ಟೊಳಗ ರಾಮ ಲಕ್ಷ್ಮಣ ಸೀತಾ ಇದು ರಾಮ ಲಕ್ಷ್ಮಣ ಇಬ್ರು ಕೂಡಿ ಬರ್ಲಾಕತ್ರು. ಕೇಳಿ ಎಲ್ಲಿ ಸ್ವಯಂವರದ ಆರ್ತಿ ಕೇಳಿದ್ರಲ್ಲ, ಅವರು ಬಂದ್ರಪ್ಪ ಜನಕರ ಮಹಾರಾಜನ ಆಸ್ಥಾನಕ್ಕೆ. ಅವ್ರು ಬಂದ್ ಅದೇ ಬಾಗ್ಲಾಗ ನಿಂತಿದ್ರು. ಎಲ್ಲ ಫುಲ್ ಆಗಿಬಿಟ್ಟಿದ್ರಿ. ಸರಿ ಹ್ಯಾಂಗ ಕೂತಿರಲ್ಲ, ಸೀಟ್ ಫುಲ್ ಆಗಿದ್ದು. ಅವ್ರು ಸುಮ್ ಖಡಾನೆ ನಿಂತರು. ಅವಾಗ ಯಾಜ್ಞವಲ್ಕ್ಯರು ಅಂದ್ರು, ಸೀತಾದೇವಿ ಕೇಳಿದ್ರು ಏನಂತ ಕೇಳ್ತಾರಿ? ನಿನ್ನ ಮನಸ್ಸು ಯಾರ ಮ್ಯಾಗದ, ನೀ ಯಾರಿಗೆ ಮಾಡ್ಕೋತೀವಿ ಹೇಳ, ಅವ್ರಿಗೆ ಕೊಡ್ತೀವಿ ಅಂದ್ರು. ಯಾರು? ಯಾಜ್ಞವಲ್ಕ್ಯರು. ಅವನಿಗೆ ಕೊಡ್ತೀವಿ ನಿನಗ, ನಿನ್ನ ಮನಸ್ಸು ಯಾರ ಮ್ಯಾಗದ ಹೇಳತ್ ಕೇಳಿದ್ರು. ಅವಾಗ ಇವ್ರು ಸೀತಾ ಏನ್ ಮಾಡ್ಯಾಳ? ಪಿಚ್ ಗಣಕಿ ಏನ್ ಮಾಡ್ತಾಳ್ರಿ? ನಮ್ಮ ರಾಮ ನಿಂತಿದ್ದಲ್ಲ ಅಲ್ಲಿ ತಲಬಾಗಲ್ದಾಗ, ಅವನ ಕಡೆ ಕೈ ಮಾಡಿ ಹೇಳ, ಮಾಡ್ಕೊಂಡ್ರೆ ಅವನಿಗೆ ಮಾಡ್ಕೋತೀನಿ, ನಾ ಜಗತ್ತದೊಳಗೆ ಮತ್ತೊಬ್ರಿಗೆ ಮಾಡ್ಕೊಳ್ಳಲ್ಲ ತಾನೇ ಹೇಳ. ಮತ್ತ ಅವನ ಬಲ್ಲಿ ಅಂತ ಪವರ್ ಕೈ ಮಾಡ್ಯಾಳ ಅವನ ಬಲ್ಲಿ. ಮತ್ತ ಅವನ ಬಲ್ಲಿ ಏನು ಇದ್ದಿದ್ದಿಲ್ಲ ಅಂದ್ರೆ ರಾಮಗೆ. ಯಾಕ ರಾವಣ ಎಂತ ಬಿತ್ತರಿ? ರಾವಣ ಒಬ್ರ ಇಬ್ರ 80,000 ಹೆಣ್ರಿ ರಾವಣಗ. ಅವ ಎಂತವಿದ್ದ? ಎಂತವಿದ್ದೀನ್ರಪ್ಪ? ಮುಂದಿನ ಪಾಳ ಕೇಳಮ್ರಿ, ಅದು ಬಾಳ. ಅದಕ್ಕ ಅವಾಗ ಏನ್ ಮಾಡಿದ್ರಿ ಯಾಜ್ಞವಲ್ಕ್ಯರು? ಇವತ್ತಿನ ದಿವಸ ಬೇಡ, ನಾಳಿಗೆ ಮಾಡಮ್ರಿ ಸ್ವಯಂವರ ಅಂದ್ರು. ಅವತ್ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ಮರುದಿವ್ಸ ಇಟ್ರಿಪ್ಪ. ಇವ ರಾವಣ ಏನ್ ಮಾಡ್ದ? ಕುರ್ಚಿ ಮ್ಯಾಗ ಬರೆದಿಟ್ಟು ಹೋದವ, ನಾ ಬರುತ್ತಾನೆ ಈ ಕುರ್ಚಿಗೆ ಯಾರು ಕುಂದ್ರಬಾರ್ದು, ಇದು ಕುರ್ಚಿ ನಂದೇ ತಿಳ್ಕೊಂಡು ಪುಷ್ಪಕ್ಕೆ ತೊಗೊಂಡು ಹೋಗ್ಬಿಟ್ರು. ಹೋಗ್ಬಿಟ್ಟ ಮತ್ತೆ ಮರುದಿವ್ಸ ಸ್ವಯಂವರ ಇಟ್ರು. ಸ್ವಯಂವರ ಇಟ್ಟಾಗ ಕುರ್ಚಿಗೆ ಬಂದು ಮತ್ತೆ ರಾವಣೇಶ್ವರನೇ ಕೂತ. ಸೀತಾದೇವಿ ಹೇಳಿದಲ್ಲ ಯಾಜ್ಞವಲ್ಕ್ಯರಿಗೆ, ಮಾಡ್ಕೊಂಡ್ರೆ ನಾ ರಾಮಗೆ ಮಾಡ್ಕೋತೀನಿ ತಿಳ್ಕೊಂಡು ಹೇಳಿದಲ್ಲ. ಅಲ್ಲಿ ಏನ್ ಮಾಡಿದ್ರು ಅವ್ರು ಸ್ವಯಂವರದಾಗ? ಬೆಲ್ ಇಟ್ಟಿದ್ರಲ್ಲ, ಅದು ಎತ್ತಬೇಕಂತ ತಿಳ್ಕೊಂಡು ಧನುಷ ಬಾಣ. ಆ ಧನುಷ ಬಾಣ ಯಾರು ಎತ್ತಾರಲ್ಲ ಅವರಿಗೆ ಮಾತ್ರ ಕೊಟ್ಟು ಲಗ್ನ ಮಾಡ್ತೀನಿ ಅಂತ ತಿಳ್ಕೊಂಡು ಜನಕ ಮಹಾರಾಜ ಡಂಗುರು ಸಾರಿದ. ಆ ವಾರ್ತೆ ಕೇಳ್ಕೊಂಡು ಇವ್ರು ಬಂದಿದ್ರು. ಅವಾಗ ಈಕೆ ಏನ್ ಕೈ ಮಾಡಿ ತೋರಿಸಿಲ್ಲ ರಾವಣ ಯಾರಿಗೆ? ರಾಮದೇವ್ರಿಗ. ಇವ್ರು ರಾವಣ ಬಲ್ಲೆಲ್ಲ ತಾಕತ್ ರಗಡಿತ್ರಿ 10 ತಲಿ. ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ 3 ಮಂದಿಗೆ ಮನ್ಯಾಗ ಇಟ್ಕೊಂಡಿದ್ದಾವ. ಎದಕ್ಕ? ಜ್ಯೋತಿಷ ಹೇಳಕ್ಕ, ಪಂಚಂಗ್ ಹೇಳಕ್ಕ. ದೇವಾನು ದೇವತೆಗಳಿಗೆಲ್ಲ ಪ್ಯಾಂಟುಣಿಗೆ ಮಾಡಿ ಮೇಡ್ತಿದ್ದ ಅವನ ಆಸ್ಥಾನದೊಳಗ. ಅಂತ ಒಬ್ಬ ರಾವಣ. ಮತ್ತ ಇವ್ರ ಎಲ್ಲವ ಯಕಲವ್ಗ ಇವ್ರಿಗೆಲ್ಲರಿಗೆ ಹೋಗಿ ಬಂದಿಕಾನ ಹಾಕಿದ್ದ. ಅಂತ ತಾಕತ್ವಾನ ರಾವಣ. ಮತ್ತ ರಾಮನ ಕಡೆಗೆ ಕೈ ಮಾಡಿ ತೋರ್ಸಾಳಪ್ಪ ಅಂತಂದ್ರ ಅವಾಗ ಇವ ಯಾಜ್ಞವಲ್ಕ್ಯರು ಏನಂದ್ರು? ಏನಂತಾರಿ? ನೀ ಯಾರ ಮ್ಯಾಗ ಮನಸ್ಸು ಮಾಡಿದ್ ನೋಡು ಅವನೇ ಎತ್ತನಿದು ಧನುಷ್ಯ ಅಂದಳಕಿ. ಯಾರು? ಯಾಜ್ಞವಲ್ಕ್ಯರು. ಅದು ಎಷ್ಟು ವಾಜಿ ಇತ್ತು? ಎಷ್ಟು ವಾಜಿ ಇತ್ರಿ ಮಾಸ್ತರ್? ಅದು ಕೇಳಿದ್ರೆ ಮಾತು ತಿಪ್ಪಲದ್ರಿ ಈಕಿನ ಬಲ್ಲಕ್ಕೆ ಅದೆಲ್ಲದು ಯಾವ್ದು ಧನುಷ್ಯ ಎಷ್ಟು ವಾಜಿ ಇತ್ತು ನೋಡಮ್ಮ ಹೇಳಿ. ನಿನ್ನ ಬಲ್ಲಿ ಪಾವರ್ ಇತ್ತಂದ್ರ ಹೌದಲ್ರಿ? ಬೆಟ್ಟಿ ಓಡ್ತಾಳ ಬೆಟ್ಟಿ. ಅವಾಗ ಏನ್ ಮಾಡ್ಯಾನ ರಾಮದೇವ್ರ? ಬಂದು ಯಾಜ್ಞವಲ್ಕ್ಯರ ಪಾದಕ್ಕೆ ಬಿದ್ದ. ಮಂಗಲಮಸ್ತು ಅಂದ. ಯಾರು? ಯಾಜ್ಞವಲ್ಕ್ಯ. ನಿನಗೆ ಎತ್ತಬೇಕಿದು ಬಹಳ ತಿಳ್ಕೊಂಡು ಆಶೀರ್ವಾದ ಮಾಡ್ದ. ಮುಂದುಗಡೆ ಬಂದ ನೋಡ್ರಿ ರಾವಣ. ರಾವಣಿಗೆ ಏನಾಯ್ತು? ಅವಕೃಪೆ ಆಯ್ತು. ನಿನಗೆ ಎತ್ತಬಾರ್ದು ತಿಳ್ಕೊಂಡು ಯಾರು ಅವಕೃಪೆ ಮಾಡಿದ್ರು? ಯಾಜ್ಞವಲ್ಕ್ಯರು. ಅದಕ್ಕಾಗಿ ರಾವಣಿಗೆ ಎತ್ತಲಿಲ್ಲ ರಾಮದೇವ್ರ. ಅದು ಎಷ್ಟು ವಾಜಿ ಇತ್ತು? 6 ಆನೆ ಹಚ್ಚಿ ಎಳೆದ್ರು ಸೈತ್ಯಕ್ಕೆ ಹೋಗ್ತಿದಿಲ್ರಿ ಅದು. ಯಾವಾಗ? ಧನುಷ. ಧನುಷ ಬಾಣನ ಮೇಲೆ ಅಂತ ತಾಕತ್ತಿತ್ತು. 6 ಆನೆ ಹಚ್ಚಿ ಜಗ್ಗುದ್ರು ಸೈತ್ಯಕ್ಕೆ ಆ ಧನುಷ ಸರಿತಿದ್ಲತ್ತ ಮುಂದಕ್ಕ. 1 ಇಂಚ್ ಸೈತ್ಯ ಸರಿತಿದಿಲ್ಲತ್ತ. ಅಂತ ವಾಜಿ ಮತ್ತ ರಾಮದೇವರು ಬಂದು ಎತ್ತಿ ಹೋಗೋದನ್ ಇಲ್ಲ ಅಲ್ಲಿ ಸಭಾದಾಗ. ಈಕಿಗೆ ಎತ್ತಿ ಹೋಗ್ಯದ ಒಂದು ದೊಡ್ಡಗದ್ರಿ. ಇದು ಒಟ್ಟು ಕೂಡಿ 1 ಪಾವ್ ಕಿಲೋ ಅದ. ಇದು ಪಾವ್ ಕಿಲೋ ಇದ್ದು ಅದಕ್ಕೆ ಎತ್ತಿ ಹೋಗ್ಯದ ಒಂದು ದೊಡ್ಡಗದು. ಇದಕ್ಕೆಲ್ಲ ತೆಲಾಗ ಸರ್ ಮಳ ತಗೊಂಡದ ಮಳ ಮಳ. ಸೂತ್ರಧಾರಿ ನಮ್ಮ ಪರಮಾತ್ಮನ ತಂಗಿ, ನಿಮ್ಮ ದೇವಿನ ಕಾರ್ಖಾನೆ ಸರಿದಾಗ ಮಾತ್ರ ಹೈದಿಲ್ಲ ಅವನೀಗ. ಬರೇ ಜಾಗದಾಗ ನಿಂತ್ರ ದೆವ್ವ ಓಡಿ ಹೋಗ್ತಾವ. ಅವಾಗ ತಂಗಿ ಸಂಧ್ಯಾಗ ಹೋಗಿ ಸೇರ್ಕೊಂಡಾವ ಅವನ ಗಜ್ಜಿಗ. ದೇವರ ಮುಂದ ನಿನ್ನ ದೇವಿನ ಆಟ ಹೆಂಗ ನಡೀತೈತಿ ಎಂದು ಮಾತ ಬಹಳ ಪೇಚಾದ ಕೇಳು ಇದರ. ನಾವೇ ದುಡಿದು ನಾನೇ ಊಟ ಮಾಡ್ತೀನಂದಿ ತಂಗಿ, ನೀ ಊಟ ಮಾಡ್ಬೇಕ
ಹೇಳ್ಬೇಕಾದ್ರ ಮತಲದ ಐತಿ ಇದರಾಗ ಜೇರ್ಕರ್ತ ನಮ್ಮ ಮೇಘರಾಜ ಬರ್ಲಿಲ್ಲ ಅಂದ್ರ ಭೂಮ್ಯಾಗ ಏನು ಬೆಳಿತಿದೆ ಇದ್ರಾಗ ನಿನಗ ಅಕ್ಕಿ ಸಹಿತ ಸಿಗುವುದೆಲ್ಲ ಕೇಳ ಪದರಾಗ ಭೂಮಿಯೆಲ್ಲ ಹದ ಮಾಡಿ ಇಟ್ಟ ರೈತ ಮೇಘರಾಜನ ಮೋತಿ ನೋಡ್ಲಾಕತ್ತ ಅವಾಗ ಕಿಸ್ಬಾಯಿ ಆಗಿ ಕುಂತಾಳ ಕೇಳ್ರಿ ತೆಳಗ ಹೇಂಗ ಯಾವಾಗ ಬರ್ತೀಯೋ ನನ್ನಪ್ಪ ಅಂತ ಬಾಯಿ ತೆರ್ಕೊಂಡು ಕೂತೈತಿ ತೆಳಗ ಅವಾಗ ಮೇಘರಾಜನ ಕೃಪಾ ಆಗ್ಯದ ಭೂಮಿಯ ಮ್ಯಾಗ ಅವಾಗ ರೈತ ಮಾತ್ರ ಬೇಕಾಗ್ತಾನ ಬೆತ್ತು ಸಲುವಾಗ ಅವ ಬಿತ್ತಲಿಲ್ಲ ಅಂದ್ರ ಬೆಳಿ ಬರುವುದಿಲ್ಲ ನಿನ್ನ ಹೊಲದಾಗ ಊರಂದು ಒಂದು ನೆಗಲಿ ಬೇಕು ಹರಕಿ ಹೊಳಕ ದಿಂಡ ಬೇಕು ಇವು ಸಾಮಾನ್ಯ ತಗೊಂಡು ಬರ್ತಾನ ಕೇಳ ನಿನ್ನ ಹೊಲದಾಗ ಮಂಡಮು ಹೋಗಿ ಕೂರಾಗಬೇಕಾದ್ರ ನನ್ನ ನೆಗಲಿ ಬೇಕ ಹುಡುಗಿ ಆ ನೆಗಲಿ ಇದ್ದಾಗೆ ಹೊಲ ಶುದ್ಧ ಆಗ್ತದ ನಿನಗ ಅಲ್ಲಿ ಓಂ ನಮ ಶಿವ ಎಂಬ ಬೀಜ ಮಾತ್ರ ಬಿತ್ತನ ಭೂಮ್ಯಾಗ ಪರತತ್ವ ಅನ್ನುವಂತ ಬೆಳಿ ಮಾತ್ರ ಬಂದದವಾಗ ಅದಕ್ಕಾಗಿ ಜ್ಞಾನಿಗಳು ಸಹಿತ ಸಾರಿ ಸಾರಿ ಹೋಗ್ಯಾರ ಹುಡುಗಿ ಈ ಶರೀರ ಎಂಬೋ ಅಂತ ಹೊಲ ಹಸನ ಮಾಡುವುದರಾಗ ಶರೀರ ಎಂಬು ಹೊಲ ಮಾತ್ರ ಹಸನ ಮಾತ್ರ ಮಾಡು ನೀನು ಪರತತ್ವ ಅನ್ನುವಂತ ಬೆಳಿ ಬೆಳೆದು ಉಂಡ್ರು ಅಂತ ಹೇಳ್ಯಾರ ಹಿಂಗ ಇಲ್ಲಿ ಕಾಮ ಕ್ರೋಧ ಲೋಭ ಮದ ಮಚ್ಚರ ತುಂಬ್ಯಾವ ಒಳಗ ಅವು ಎಲ್ಲ ಮಾತ್ರ ಹಸನ ಮಾಡ್ಕೋ ನೀನೇ ನಿನ್ನೊಳಗ ಅವು ಎಲ್ಲ ಹಸನ ಮಾಡ್ದಿ ಅಂದ್ರ ತಂಗಿ ನಿನಗ ಕೇಳು ಯಾವುದು ಮಾತ್ರ ಕೊಡ್ತೀನಿ ಇಲ್ಲ ಜಗತ್ತದ ಒಳಗ ಕೋತಿ ಹಂಗಸ ನಡೆಸಿದೆ ನೀನು ಅಡಜಾತಿ ಹವಾದು ಅಡಜಾತಿ ಹಿಂಗೈತಿ ಕೇಳ ಉತ್ಪತ್ತಿ ಸೃಷ್ಟಿ ಉತ್ಪತ್ತಿ ಆ ಭಗವಂತನಿಂದ ಕೇಳು ಉಳಿದು ಬಂದಾವ ಸರ್ವ ಜಾತಿ ಎನ್ನ ಅಣಜ 21 ಲಕ್ಷ ಬೆಳೆದವ ಕೇಳ ಅವನಗ ಅಣಜ 21 ಲಕ್ಷ ಪಿಣಜ 21 ಲಕ್ಷ ಜಲುಬ್ಜ ಉದ್ಬಿಜ ಹಿಂಗ 84 ಲಕ್ಷ ಬಂದ ಜಗದಾಗ ಯಾವ್ಯಾವಕ್ಕೆ ಏನೇನು ಕೊಡ್ಬೇಕು ಕೊಟ್ಟು ಮಾತ್ರ ಕಳಿಸ್ಯಾನವರೀಗ ಆ ನವೀನಕ ಮಾತ್ರ ಚಿತ್ರ ಯಾರೋ ಕೊಟ್ಟಾರವ ಹಿಂಗ ಅಡವ್ಯಾಗ ಮಾತ್ರ ತಿರುಗತೈತಿ ಸಿಕ್ಕಂಗ ಕಲರ ಇರ್ತೈತಿ ನಿಮ್ಮ ಯಾವಕ್ಕಿ ಬೋಳಿ ಹೋಗಿ ಚಿತ್ರ ಬರ್ದಿರೆ ಆವಾಗ ಏನ್ ಹೇಳ್ತಾರೆ ಕವಿಗಳು ಏನ್ ಹೇಳ್ತಾರೆ ಯಾಕಂದ್ರೆ ಈಗ ಹೆಣ್ಮಗಳಿಗೆ ಮೋಟ ಹೇಳಿದ್ರೆ ತಿಳಿಯಂಗಿಲ್ಲ ಹೆಂಗ ಗೊತ್ತೇನ್ರಿ ಹೆಂಗ ಈಗ ನೋಡ್ರಿ ಜೇರ್ ಕರ್ತ ಮಳಿ ಬರ್ಲಿಕ್ಕಂದ್ರ ರೈತರು ಏನ್ ಮಾಡ್ತಾರ ಮ್ಯಾಲ ಮಾರಿ ನೋಡ್ತಾರ ಹೌದು ನೋಡ್ತಾರ ಮೇಘರಾಜ ಬರ್ಲ ಬರ್ಲಾಗಿದಪ್ಪ ನಮ್ಮ ಬೆಳಿ ಹಾಡ್ಲತ್ತಾವ ಹೌದು ಯಾರೇ ಗಂಗಾ ಅಂದ್ರ ಏನ್ರಿ ಅಂದಿಲ್ಲ ಮೇಘರಾಜ ಮೇಘರಾಜ ಅಂದ್ರ ನಮ್ಮ ಅಪ್ಪ ಮೇಘರಾಜ ಬರ್ಲಾಗೇನಪ್ಪ ನಮ್ಮ ಭೂಮಿ ಬೆಳಿಬೇಕಾಗ್ಯದ ಅವ ಬಂದಾಗ ಮಾತ್ರ ಎಲ್ಲ ಸಾಗ ಆಗ್ತದ ಅದಕ್ಕೆ ಇದಕ್ಕೆ ಹಸಿರು ಹುಡುಗಿ ಉಡ್ಸ್ಲಾಕ್ ಬರ್ತದ ಅವಾಗ ಈಕೆ ಮಗಳ ಹಸಿರು ಆತಾಳ ಯಾರೇ ಗಂಗಾ ಅಂದ್ರ ಏನ್ರಿ ಗಂಗಾ ಅಂದಿಲ್ಲ ಮೇಘರಾಜನ ಅಂದಾರ ಅದಕ್ಕಾಗಿ ಇಲ್ಲ ಇಲ್ಲ ಮಾತ್ರ ಅವ ಇದ್ದಾಗ ಇನ್ನ ಗಂಗಾ ಸುದ್ದಿ ತೆಗೆದಿಲ್ಲ ಇನ್ನ ಅದು ಗಂಗಾ ಸುದ್ದಿ ನಮ್ಮ ದೂರದ ಹೌದು ತಂಗಿ ಅದಕ್ಕಾಗಿ
ಏನ್ ಹೇಳಕತ್ತ ಹೆಣ್ಮಗಳು ಎಲ್ಲಾನು ಮಾತ್ರ ನನ್ನಿಂದ ತಯಾರಾಗ್ಯದ, ನಾನೇ ಹೆಚ್ಚದೀನಿ, ನಾ ಇಲ್ಲಾರ್ದ ಯಾವ್ದು ಮಾತ್ರ ಹುಲ್ಲು ಕಡ್ಡಿ ಸಹಿತ ಅಲಗಾಡಂಗಿಲ್ಲ, ನಾ ಮಾತ್ರ ನಿನ್ನ ಮಗಳಾಗ ಬೇಕು ಅಂತ ಹೇಳ್ತಾಳೆ ಹೆಣ್ಮಗಳು. ಅದಕ್ಕ ಜ್ಞಾನಿಗಳು ಹೆಂಗ್ ಒಪ್ತಾರ ತಂಗಿ? ನಿನಗೆ ಹೇಳಕ್ ಸರಳದ ಬರ್ತಕ್ಕ, ಹೇಳಕತ್ತಿದ್ ಪಾಜಲ ಬಡಿಲಕತ್ತಿದ್ನಿ ಸುರುವಿಗೆ ಅದು ಕೂಡಲೇ ನಾ ಏನು ಪಾಜಲ ಬಡ್ದಿಲ್ಲ. ಯಾಕ್ರಿ? ಇಲ್ರಿ, ಒಬ್ಬ ತಯಾರು ಮಾಡಿದಾಗ ಬಂದಿರ್ಬೇಕಲ್ಲ ಆಕಿ, ಮತ್ತೆ ಸುಮ್ಮನೆ ಹೆಂಗ್ ಬರ್ತಾಳ ಕಡ್ದು ಪಾಜಲ ಬಡಿಯೋದು ಕೆಲಸ ಇಲ್ಲ ತಂಗಿ. ಇಲ್ಲಿ ಏನ್ ಹೇಳ್ತಾರ ಜ್ಞಾನಿಗಳು? ಇಲ್ಲಿ ಕುಂತಿರುವಂತ ದೈವದವರಿಗೆ ನಾವು ಹೆಂಗ ಆನಂದ ಮಾಡ್ಬೇಕಾಗ್ಯದ? ಶರಣರ ಉದಾಹರಣೆಗಳು ಕೊಡ್ಬೇಕಾಗ್ಯದ. ಅನಂತ ಉದಾಹರಣೆಗಳನ್ನ ಕೊಟ್ಕೋತ್ ಹೋಗಿ ಆನಂದ ಮಾಡೋದ ಎಲ್ಲರಿಗೆ ಆನಂದ ಮಾಡ್ಬೇಕ್ರಿ. ಮತ್ತ ಅದ್ರಾಗೆ 21 ವರ್ಷದ್ದು 25 ವರ್ಷದ ಹುಡುಗರು ನಿಂತಾವ ಈ ಕಡೆ ಹೊರಗ. ಈಕಿನ ಮಾತು ಕೇಳಿದ್ರೆ ಅವ್ರ ತಲೆಯೆಲ್ಲ ಹಾಪಾತು. ನೀವು ವಿಚಾರ ಮಾಡಿ ನೋಡ್ರಿ, ಒಟ್ಟು ವಿಡಿಯೋಗಳು ತೆಗೆದು ನೋಡ್ರಿ. ಆಕಿ ಯೂಟ್ಯೂಬ್ ಅದಾವ ನೋಡು, ಯೂಟ್ಯೂಬ್ ಒಟ್ಟು ತೆಗೆದು ನೋಡ್ರಿ. ಒಟ್ಟು ಹುಡುಗರು ತಲೆ ಕೆಡಂತವ ಒಟ್ಟು. ಆಕಿ ಏನ್ ಮಾತಾಡ್ತಾಳ? ಈ ಟೊಂಕ ಹಿಡ್ಕೊಂಡು ಈ ಕಡೆ ತೆಳಕಿಂದ ಮಾತಾಡ್ತಾಳೆ. ಈ ಕಡೆ ಮ್ಯಾಕಿಂದ ಗೊತ್ತಿಲ್ಲ ಆಕಿಗೆ, ಮ್ಯಾಗ ಏನೋ ಗೊತ್ತಿಲ್ಲ ಆಕಿಗೆ, ಕೆಳಗೆ ಏನದ ಅವೆಲ್ಲ ಗೊತ್ತಾವ ನೋಡ್ರಿ ಸಾಮಾನ್ಯಕಿಗೆ. ಅದಕ್ಕೆ ತಂಗಿ ಈ ಅವರ ಭಾಳ ದಿನ ನಡೆಯಂಗಿಲ್ಲ. ಅದಕ್ಕೆ ಏನ್ ಹೇಳ್ತಾನ ಜ್ಞಾನಿ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರ ಕೂಗುವ ಕುನ್ನಿ ಮಕ್ಕಳನ್ನು ಏನೆಂಬೆ ರಾಮನಾಥ ಅಂತ ಕೇಳೇನು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇದು ಎಲ್ಲ ಜಗತ್ತೇ ಎಲ್ಲ ಯಾರ್ದದ? ಭಗವಂತನ ದಾನದ ತಂಗಿ. ಅವ ಕೊಟ್ಟಿದ್ದು ನೀ ಸುಮ್ಮ ಮರಿ ಮಾಡ್ಕೊಂಡು ಉಣೋದು ಕಲಿ. ನಾನೇ ಹೆಚ್ಚ ಗಂಡು ಹಾಡೋರು ತೆಲಿ ಮ್ಯಾಗ ಕಾಲು ಇಡ್ತೀನಿ, ನಿನಗೆ ತುಳಿತೀನಿ, ಇವೆಲ್ಲ ದಂಡಿಗೆ ಹತ್ತಲ್ಲ. ನೀ ಯಾರಿಗೆ ತುಳಿದು ಏನು ಮಾಡಕ್ಕಿದಿ? ಎಷ್ಟೋ ದಿವ್ಸ ಅಳ್ಕೋ ತಿರುಗಾಡಿದಿ. ಅದಕ್ಕೆ ಅದು ದಂಡಿಗೆ ಹತ್ತಂಗಿಲ್ಲ. ಅದಕ್ಕಾಗಿ ಏನು ಹೇಳ್ತಾರ? ಇದು ಎಲ್ಲ ಜಗತ್ತೇ ಎಲ್ಲ ಯಾರ್ದದ? ಬ್ರಹ್ಮಮಯ ಜಗತ್ತೆ ಅಂದಾರೆ, ಶಕ್ತಿಮಯ ಜಗತ್ತೆ ಅಂತ ಯಾರು ಅಂದಾರೇನು? ಬೇಡ, ಹೆಣ್ಣುಮಯ ಜಗತ್ತೆ, ತಾಯಿಮಯ ಜಗತ್ತೆ ಎಲ್ಲರೂ ಅಂದಾರೇನು? ಬ್ರಹ್ಮಾಂಡ ಅಂದಾರೆ. ಅದಕ್ಕೆ ಇದು ಬ್ರಹ್ಮನಿಂದ ಹುಟ್ಟ್ಯಾದ ತಿಳ್ಕೊಂಡು ಏನ್ ಮಾಡ್ಯಾರ? ಬ್ರಹ್ಮಾಂಡ ಅಂದಾರ. ಇದಕ್ಕೆ ಬಿಂದುಮಯ ಜಗತ್ತೆ, ಬೀಜಮಯ ಜಗತ್ತೆ, ವೃಕ್ಷಮಯ ಜಗತ್ತೆ. ಅದಕ್ಕೆ ತಂಗಿ ಬಿಂದೂರಿಂದ ಇದು ತಯಾರಾಗ್ಯದ ತಿಳ್ಕೊಂಡು ಬಿಂದುಮಯ ಜಗತ್ತೆ ಅಂದಾರ. ಇದಕ್ಕೆ ಹೆಣ್ಣಿನಿಂದ ತಯಾರಾಗಿತ್ತಂದ್ರೆ ಏನಂತಿದ್ರು? ಹೆಣ್ಣುಮಯ ಜಗತ್ತೆ, ಹೆಣ್ಣುಮಯ ಜಗತ್ತೆ, ತಾಯಿಮಯ ಜಗತ್ತೆ, ತಾಯಿಮಯ ಜಗತ್ತೆ ಅಂತಿದ್ರು ಅವರು. ಮಾಸ್ತರ ಗುಡಿ ಮೇಲೆ ಏನ ಬರೀತಾರ್ರಿ? ಏನಂತ? ಓಂ ನಮಃ ಶಿವಾಯ ಬರ್ದಾರ್ರಿ. ಹೌದು, ಇವ್ರದ್ದು ಏನೋ ಬರ್ದಿಲ್ಲ. ನಮ ಶಿವ ಬರ್ದಿಲ್ರಿ. ತಾಯಿ ನಮ ಶಿವಾಯ ಬರಿಬೇಕಾಗಿತ್ತಲ್ಲ. ಬರ್ದಿಲ್ಲ ಮಾಸ್ತರ. ಹೌದೌದು, ಓಂ ನಮ ಶಿವ ಬರ್ದ. ಅದಕ್ಕೆ ಇರ್ಲಿ, ಅದಕ್ಕೆ ಬಹಳ ಮಾತಾಡಿ ದೈವಿಕ ಬೇಸರ ಆಗೋದು ಬೇಡ. ಅದಕ್ಕೆ ಈ ಸದ್ ಕೇಳಿರುವಂತ ವಿಷಯಗಳು ಎಲ್ಲ ಫೈನಲ್ ಆಗ್ಯಾವ. ಇದ್ರ ಮುಂದೆ ಏನ್ ಹೇಳ್ಬೇಕಾಗ್ಯದ? ಪಡವಿ ಒಳಗ ನಮ್ಮ ಮೆರೆಯುವನು ಕೇಳೋ ತಂಗಿ, ಎನ್ನ ಮದರಿ ಗ್ರಾಮ ಶ್ರೇಷ್ಠ ಐತಿ ಜಗತ್ತದ ಒಳಗ. ತಂದಿ ಬಾಗಣ್ಣ ಬಂದು ಮಾತ್ರ ಹೇಳ್ಯಾನ ಹೆಂಗ, ಎನ್ನ ದೈವದವ್ರಿಗೆ ಹೇಳಿನಿ ನಾನು ಕೇಳೋ ಇದರಾಗ. ಏ ದೇವರ ಭಾವ ತಂಗಿ, ಭಕ್ತರ ಭಾವದಲ್ಲಿ ಆಗು ನೀನು ದಿಗಂಬರ. ಮತ್ತೇನ್ ಕೇಳ್ಯಾರ ಅವರು? ಏನ್ ಕೇಳ್ತಾರ್ರಿ? ಗಣಪತಿ ಈ ಸದ್ ಕ್ಯಾಲಿ ಬಂದಾಗ ಹೇಳ್ಬೇಕಲ್ರಿ. ಅಂದ್ರ ಯಾವಾಗ ಕೋಳಿ ಕುಡುಕು ಕುಂದಿರ್ತದ ಅವಾಗ ಇದು ಮಾಡ್ಬೇಕಾಗ್ತದ್ರಿ. ಕೋಳಿ ಕುಡುಕು ಕುಂದ್ರಲಾರ ತತ್ತಿ ಇಟ್ರದು ಅದು ಆತನು ತೆಗೆಯೋದು ಮರಿ. ಕುಡುಕು ಕುಂದ್ರಬೇಕು, ಅದು ಕಾವು ಆಗ್ಬೇಕು ತತ್ತಿ. ಕಾವು ಆದಾಗ ಅವಾಗ ಮರಿ ಹೊರಗೆ ಬರ್ತಾವ. ಹೌದು. ಅದಕ್ಕೆ ಇಲ್ಲಿ ಏನ್ ಕೇಳ್ತಾವ ಹೆಣ್ಮಗಳು? ತಾಯಿ ಮಗನೋ ಏನು ತಂದಿ ಮಗ ಗಣಪತಿ ಅಂತ ಕೇಳ. ತಂಗಿ ಆಕಿ ಗಣಪತಿಗೆ ತಯಾರು ಮಾಡ್ಬೇಕಾದ್ರೆ ಏನ್ ಮಾಡ್ಯಾಳ? ಆಕಿ ಸ್ವತಃ ತಯಾರು ಮಾಡಿಲ್ಲ ತನ್ನ ಕೈಲಿ. ಏನ್ ಮಾಡ್ಯಾರಿ? ಆಕಿ ಏನಂದಾಳ? ಓಂ ನಮ ಶಿವಾಯ ಅನ್ನುವಂತ ಮಂತ್ರ ಏನ್ ಮಾಡಲ್ ನೋಡು, ಆ ಮಂತ್ರ ಪಠಣ ಮಾಡಿ ತಯಾರು ಮಾಡ್ಯಾಳ. ಆ ಮಂತ್ರ ಆಕಿನ ಬಾಯಾಗ ಇದ್ದಿಲ್ಲ ಅಂದ್ರೆ ಓಂ ನಮ ಶಿವಾಯ ಅನ್ನುವಂಥದ್ದು ಯಾರ್ದದ? ನಮ್ಮ ಅಪ್ಪಂದು. ನಮ್ಮ ಅಪ್ಪಂದು ಬೀಜಾಕ್ಷರ ಕೂಡಿಸಿ ಮತ್ತೆ ತಯಾರು ಮಾಡ್ಯಾಳ ಆಕಿ. ಸ್ವತಃ ಆಕಿ ತಯಾರು ಮಾಡಿಲ್ಲ, ಅದು ತಾಯಿ ಮಗ ಅಲ್ಲವ, ನಮ್ಮ ಅಪ್ಪನ ಮಗ ಅದನ್ನ. ಮಂತ್ರದಿಂದ ಹುಟ್ಟ್ಯಾನ ಗಣಪತಿ ಅಂತ ಹೇಳ್ತಾರ. ಮಂತ್ರದಿಂದ ಹುಟ್ಟಿದ ಗಣಪತಿ ನಿನಗೆ ಏನ ಗುರ್ತಾವ? ಇಲ್ಲ ಕೋತಿ ಅಂತಾರ ಅವ್ರು. ಅದಕ್ಕ ಮಂತ್ರದಿಂದ ಹುಟ್ಟ್ಯಾದಪ್ಪ ಅಂತಂದ್ರ ಮಂತ್ರ ಅಕ್ಷರ ಅಲ್ಲದು. ಮಂತ್ರ ಅಂದ್ರ ಭಗವಂತನ ಮಹಾಮಂತ್ರ ಅದು. ಪಂಚಾಕ್ಷರಿ ಮಂತ್ರ ಅಂದಾರ ನೋಡ್ರಿ. ಇಲ್ಲ ಓಂ ನಮ ಶಿವಾಯ ಅನ್ನುವಂಥದ್ದು ಅದ್ರೊಳಗೆ ಬಹಳ ತಾಕತ್ತದ. ಓಂ ನಮ ಶಿವಾಯ ಅಂದ್ರೆ ಭಕ್ತ ಮಾರ್ಕಂಡೇಯ 100 ವರ್ಷ ಆಯುಷ್ಯ ಪಡ್ಕೊಂಡ. ಬರೇ ಓಂ ನಮ ಶಿವಾಯ ಹೋಗಿ ತಕ್ಕಿ ಬಿದ್ನಲ್ರಿ ಲಂಗಕ್ಕ. ಅಂತ ತಾಕತ್ತದ ತಂಗಿ. ನಿಮ್ಮ ಕುರ್ಸಾಲಿಗೆತ್ತಿ ಅವಾಗ ಮಾಡತ್ನು ಅಂದಿಲ್ಲವ. ಸಂಚಾರ ಮಾಡ್ಕೊತ ಹೋಗಿದ್ದ ಇವ ಬರೋದ್ರಾಗ ಇದು ಮಾಡ್ಕೊಂಡ್ ಕೂತಿತ್ರಿ.
ಮತ್ತೆ ಈಗ ಏನ್ ಮಾಡಲು ಮಾಡೋದಿಲ್ಲ ಮಾಡ್ಯಾಳ ಖರೆ ಏನ್ರ ಒಂದ್ ಚಲೋದ್ ಕೆಲಸ ಹಚ್ಚಾಳ ಏನಕಿ ಏನ್ ಹಚ್ಚಾರಿ ಏ ತಮ್ಮ ಹೋಗಿ ಸೀರೆ ತೊಗೊಂಬಾರೋ ಹೋಗಿ ತಮ್ಮ ಜಂಪರ್ ತೊಗೊಂಬಾರೋ ತಮ್ಮ ಕಟ್ಟಿಗೆ ತೊಗೊಂಬಾರೋ ತಮ್ಮ ಕುಳು ತೊಗೊಂಬಾರೋ ಇವೇ ಕೆಲಸ ಹಚ್ಚವ್ರಿ ಇವ್ರು ಬರೇ ಮತ್ ಬಾಗಲ ಕೈಲೆ ಕಚ್ಚಾರಿ ನಮ್ಮ ಅಪ್ಪ ತಿರ್ಗಾಡ್ಕೋತ ಹೋಗಿ ಹಳ್ಳಿ ಬಂದ ಮನೆಗೆ ಹೌದ್ ಮನೆಗೆ ಬರೋದ್ರೊಳಗಾಗಿ ಇವನಿಗೆ ಬಾಗಲ ಕಾಯಿಲೆ ಹಚ್ಚಿದ್ರು ನೋಡ್ರಿ ಹೌದಲ್ರಿ ಹಚ್ಚಿದ್ರು ನಾನು ಆರ್ಡರ್ ಇಲ್ಲಾರ್ದ ಒಳಗೆ ಬಿಡಬೇಡ ತಿಳ್ಕೊಂಡು ಹೇಳಿದಳಿಕಿ ಅವಾಗ ಅವ ಏನ್ ಮಾಡ್ದ ಏನ್ ಮಾಡ್ತೇನ್ರಿ ಯಾವಾಗ ನಮ್ಮ ಅವು ತಯಾರು ಮಾಡ್ಯಾಳಪ್ಪ ಅಂತಂದ್ರ ನಮ್ಮ ಅವು ಹೇಳ್ದಂಗೆ ಕೇಳ್ಬೇಕ ತಿಳ್ಕೊಂಡದು ಅಜ್ಞಾನ ಇತ್ತದು ಮಂಗಳಮೂರ್ತಿ ಅಂತ ತಿಳ್ಕೊಂಡದ್ರ ಹೆಸರ ಅವಾಗ ಗಣಪತಿ ಇದ್ದಿದ್ದಿಲ್ಲವ ಮಂಗಳಮೂರ್ತಿ ಅವನ ಹೆಸರ ಅವಾಗ ಇವ ಹೊರಗಿದ್ದು ಬಂದ ಅವ ದಾರಿ ಬಿಡ್ಲಿಲ್ರಿ ಮಂಗಳಮೂರ್ತಿ ಹೌದಲ್ರಿ ದಾರಿ ಬಿಡ್ಲಿಲ್ಲ ಅವಾಗ ಪರಮಾತ್ಮ ಅಂದ ಮಗನ ನನ್ನ ಮನ್ಯಾಗ ನಾ ಹೋಗ್ಲಾಕ ನನ್ನ ಹೆಂಡತಿ ಬಲ್ಲಿ ನಾ ಹೋಗ್ಲಾಕ ಮಗನ ನಿನ್ನ ಆರ್ಡರ್ ಯಾಕೆ ತಗೋಬೇಕು ನನಗೆ ಒಳಗೆ ಬಿಡ್ತಿಲ್ಲ ಅಲ್ಲ ಕತ್ತ ಇವ ಏ ಇಲ್ಲ ನಮ್ಮ ಮೌನ ಆಜ್ಞೆ ಆಗ್ಯದ ಒಟ್ಟು ಒಳಗೆ ಯಾರಿಗೆ ಬಿಡಬೇಡ ಅಂತ ಹೇಳ ನಾ ಬಿಡಂಗಿಲ್ಲ ನಾವು ಅರೇ ಮಗನ ತಂದೆ ಇಲ್ದೆ ಹೆಂಗ್ ಹುಡುತ್ತಪ್ಪ ಇಬ್ಬರು ಕೂಡಿ ಮಗನ ನಾವು ಇಲ್ಲಾರ್ದ ಆಟ ನಡೆಸಿರೇನು ನೀವು ತಿಳ್ಕೊಂಡು ಹಂಗೆ ಹೊಡೆದ ನೋಡ್ರಿ ಶಿರ ಹೊಡೆದ ಅದು ಮೊದಲನೇ ಶಿರ ಹಾರಿ ಹೋಯ್ತು ಆನಿ ರುಂಡನೆ ತಂದು ಯಾಕೆ ಹಚ್ಚಾರ ಅಂತ ಕೇಳ್ಯಾರ ಇವ್ರು ಆನಿ ರುಂಡ ಯಾಕೆ ಹಚ್ಚಾರ ಅವನಿಗೆ ಚಿನ್ನ ಯಾಕೆ ಕೊಟ್ಟಾರಪ್ಪ ಅಂತಂದ್ರ ಆ ನಿನ್ನಲ್ಲಿರುವಂತ ಆನಿ ಅಂತ ಗುಣಗಳು ಏನದಾವಲ್ಲ ಗಜಾಸೂರ ಅನ್ನುವಂತ ಗುಣಗಳು ಆ ಗುಣಗಳು ಎಲ್ಲ ಸಂವಾರ ಆದಾಗೆ ಗಣಪತಿ ಹುಡ್ತಾನೆ ನಿನ್ನ ಬಲ್ಲೆ ತಿಳ್ಕೊಂಡು ಮ್ಯಾಗ ಚೀನ್ ಇಟ್ಟಾರ ಅವ್ರು ಬರೇ ಇದು ಚೀನ್ ಇಟ್ಟು ಕೂಡಲೇ ಗಣಪತಿ ಕರೆ ಗಣಪತಿ ಅಂತ ಇದು ತಿಳ್ಕೊಂಡು ಹಂಗ ಹೇಳ್ತಂಗಿ ಜಗತ್ತದವ್ರಿಗೆ ತೋರ್ಸ್ಯಾನವ ಅದಕ್ಕ ಹಿಂದಾದ್ರೂ ಕೂಡ ಆ ಗಜಾಸೂರಂದು ಒಂದು ಕತಿ ಅದ ಹೌದಲ್ರಿ ಅವ ಏನ್ ಮಾಡ್ದ ಇಂದ್ರಿದ್ದವ ಐರಾವತ ಮ್ಯಾಗ ಕೂತು ಹೊಂಟಿದಾಗ ಆನಿ ಮ್ಯಾಗ ಕೂತು ದುರ್ವಾಸ ಮುನಿಗಳು ಏನ್ ಮಾಡಿದ್ರು ಅವ್ನು ಕೊರಲಾಗ ತಂದು ಹಾರ ಹಾಕಿದ್ರು ಅವ ಏನು ಮಾಡ್ದ ಕೊರಳ ಹಾಕೊಳ್ಳಾರ್ದೆ ಆನಿ ಕೊಳ್ಳಾಗ ಹಾಕದ ಅದು ಆನೆ ಏನು ಮಾಡಿಬಿಡ್ತು ಕಾಲ ಹಾಕಿ ಸಿಕ್ಕಂಗೆ ತುಳಿದು ಬಿಡ್ತು ಯಾವಾಗ ಆನಿ ಗಜ ಅಂದ್ರೂ ಆನಿನೇ ಆನಿಗೆ ಮಾತ್ರ ಹಿಂಗೆ ಹೆಸರುಗಳದಾವ ಆ ಆನೆ ಕಾಲ ಹಾಕಿ ತುಳಿದು ಕೂಡಲೇ ಅವಾಗ ಅವ್ರು ಶಾಪ್ ಕೊಟ್ರು ಅವ್ರು ಯಾರು ಕೊಟ್ರಪ್ಪ ನೋಡು ನೀ ಇಂಥ ಒಂದು ದುಷ್ಕೃತ್ಯ ಮಾಡಿದೆಪ್ಪ ಅಂತಂದ್ರೆ ಹಾರ ನನ್ನ ಹಾರ ನಿನಗೆ ಸಲ್ಲುವಂಥದ್ದಲ್ಲ ಜಗತ್ತದೊಳಗೆ ನಿನ್ನ ರುಂಡ ಮಾತ್ರ ನಾನು ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಮೆರೆಸ್ತೀನಿ ತಿಳ್ಕೊಂಡು ದುರ್ವಾಸ ಮುನಿಗಳು ಹೇಳ್ಯಾರ ಹೇಳಿದಕ್ಕಾಗಿ ತಂದು ಉತ್ತರ ದಿಕ್ಕಿಗೆ ಬಿದ್ದಂತ ಆನಿನೇ ತಂದು ಮತ್ತೊಂದು ದಿಕ್ಕುಗಳಿದ್ವಲ್ಲ ಎಲ್ಲ ದಿಕ್ಕಿಗೆ ಅವ ಉತ್ತರ ದಿಕ್ಕಿಗೆ ಮಾತ್ರ ಲಡಾಯಿ ಮಾಡಿದ್ದ ಯಾರು ಪರಮಾತ್ಮ ಗಜಾಸುರನು ಕೂಡ ಅದಕ್ಕಾಗಿ ಹೋಗಿ ಆ ಉತ್ತರ ದಿಕ್ಕಿಗೆ ಬಿದ್ದಂತ ಆನಿ ರುಂಡ ತಂದು ಗಣಪತಿಗೆ ಹೆಚ್ಚಾರ ತಂಗಿ ಇಷ್ಟೇ ಆದಾದ್ರ ಉತ್ತರ ಗಣಪತಿ ಅವ ನಿಮ್ಮ ಅವನ ಮಗ ಅಲ್ಲ ನೀ ಬೇಕಾದ ಪುರಾಣ ತಗೊಂಡು ಬಾ ನೀ ಅಪ್ಪನ ಮಗ ಅದಾನವ ಅದಕ್ಕಾಗಿ ಅವನಿಗೆ 64 ವಿದ್ಯಾದ ಅಧಿಪತ್ಯ ತಿಳ್ಕೊಂಡು ಅವನಿಗೆ ಹೆಸರು ಬಿರುದು ಕೊಟ್ಟವನ ಯಾರು ನಮ್ಮ ಅಪ್ಪ ನಿಮ್ಮ ಅವನಿಂದ ಆಗ್ಯದೇನು ಬೇಡ ಮೊದಲಿನ ರುಂಡ್ ಹೊಡೆದಿದ್ದಲ್ರಿ ಪರಮಾತ್ಮ ಆ ರುಂಡನೆ ಕುಂದ್ರಿಸ್ಬೇಕಾಗಿತ್ತಲ್ಲ ಈಕಿ ಜೀವನ ತುಂಬಬೇಕಾಗಿತ್ತಲ್ಲ ಪವರ್ ಇತ್ತಲ್ಲ ಈಕಿನ ಬಲಿ ಈಕಿನ ತಯಾರು ಮಾಡ್ಯಾರ ನೀಗ್ಲಿಲ್ಲ ಈಕಿಗೆ ನೀಗ್ಲಿಲ್ಲ ನಮ್ಮ ಅಪ್ಪ ಏನ್ ಮಾಡ್ದ ಆನಿ ರುಂಡ ತಂದು ಹಚ್ಚದ ನನಗೂ ಒಂದು ಮಾತು ಸಂಶಯ ಬರ್ಲಾಕತ್ತವ್ರಿ ಗಣಪತಿ ಕೇಳಿಲ್ಲ ಆಕಿ ಮೊದಲಿನ ರುಂಡ್ ಏನಾಗಿ ಉಳ್ದದ ಅವನು ಅವನ ದಂಡ ಏನಾಗಿ ಉಳ್ದ ಜಗತ್ತದೊಳಗ ಈ ಎರಡು ಜಗತ್ತದೊಳಗೆ ಈ ಸದ್ ಅದಾವ ನೋಡ್ಲಕ್ಕ ಅವು ಏನಾಗಿ ಉಳ್ದಾವ ನಾನು ಸಂಶಯ ಬರ್ಲಾಕತ್ತದ ಈ ಸದ್ ನನಗೆ ಹ್ಯಾಂಗೆ ಕೇಳಿ ಹಂಗೆ ಕೇಳ್ರ ಹೆಣ್ಮಗಳಿಗೆ ಮತ್ತೆ ಆಕೆ ಹಾಡಾಗ ಸುಮ್ ಕೂತಿರಪ್ಪ ಅಂತಂದ್ರ ಕೆಲಸ ಸಜ್ಜಾಗಂಗಿಲ್ಲ ಅದಕ್ಕೆ ಏನ್ ಹೇಳ್ಬೇಕಾಗಿದೆ ಈಗ ಏ ಹರೇ ಹೋಯಿತೆಂದು ಹಾದಿ ಮೇಲ ಬಿದ್ದು ಹರೇ ಹೋಯಿತೆಂದು ಹಾದಿ ಮೇಲ ಬಿದ್ದು ಹಗಮಲಿ ಎಳತಾಳ ಹರೇ ಇದ್ದಾಗ ಗುರುಪಾದ ಹರ್ಯ ಹೋಯ್ತದ ಹಾದಿ ಮೇಲ ಬಿದ್ದು ಹರ್ಯ ಹೋಯ್ತದ ಹಾದಿ ಮೇಲ ಬಿದ್ದು ಹರೇ ಹೋಯಿತೆಂದು ಹಾದಿ ಮೇಲ ಬಿದ್ದು ಹರೇ ಹೋಯಿತೆಂದು ಹಾದಿ ಮೇಲ ಬಿದ್ದು ಹಗಮಾಲಿ ಎಳತಾಳ ಹರೇ ಗುರುಪಾದ ಹಿಡಿಯಲಿಲ್ಲ ಈಗ ಯಾರು ಹೇಳ್ತಾಳ ಹರ್ಯ ಹೋಯ್ತದ ಹಾದಿ ಮೇಲ ಬಿದ್ದು ಹರ್ಯ ಹೋಯ್ತದ ಹಾದಿ ಮೇಲ ಬಿದ್ದು ಪಲ್ಯ ತರ್ಲಕ್ಕ ಹೋಗಿ ಪಿಲ್ಲೆ ಕಾಲುಂಗ್ರ ಕಳ್ಕೊಂಡು ಬಂದಾಳ ಗಲ್ಲಾಗ ತಿರುಗಾಡಿ ಗಲ್ಲ ಬಾತಿಸಿಕೊಂಡು ನಂಜಾಲ ತಿಂದಾಳ ಮುಲ್ಲಾಗ ಇಟ್ಟುಕೊಂಡು ಅಲ್ಲ ನಾಣಿ ಮಾಡಿ ಮುಲ್ಲಾಗ ಇಟ್ಟುಕೊಂಡು ಅಲ್ಲ ನಾಡಿ ಮಾಡಿ ಎಲ್ಲ ಹೊಂದಾಳ
ಹರೆ ಹೋಯಿತೆಂದು ಹಾದಿ ಮೇಲ ಬಿದ್ದು ಹಗಮಾಲಿ ಅಳತಾಳ ಹರೆ ಇದ್ದಾಗ ಗುರುಪಾದ ಹಿಡಿಯಲಿಲ್ಲ ಈಗಾರೆ ಹೇಳ್ತಾಳ ಹರ್ಯ ಹೋಯ್ತದ ಹಾದಿ ಮ್ಯಾಲ ಬಿದ್ದು ಹರ್ಯ ಹೋಯ್ತದ ಹಾದಿ ಮ್ಯಾಲ ಬಿದ್ದು ಹಗಮಾಲಿ ಅಳತಾಳ ಹರೆ ಯಪ್ಪ ಪಲ್ಯ ತರ್ಲಕ್ಕ ಹೋಗಿ ಪಿಲ್ಲೆ ಕಾಲು ಉಂಗುರ ಕಳ್ಕೊಂಡು ಬಂದಾಳ ಗಲ್ಲಾಗ ತಿರುಗಾಡಿ ಗಲ್ಲ ಬಾತಿಸಿಕೊಂಡು ನಂಜಲ್ಲ ತಿಂದಾಳ ಮುಲ್ಲಾಗ ಇಟ್ಟುಕೊಂಡು ಅಲ್ಲ ನಾಣಿ ಮಾಡಿ ಮುಲ್ಲಾಗ ಇಟ್ಟುಕೊಂಡು ಅಲ್ಲ ನಾಣಿ ಮಾಡಿ ಎಲ್ಲವ ಹೊಂದಾಳ ಏಕೆ ದುರ್ಗವ ಹೊಂದಾಳ ಹರ್ಯ ಹೋಯ್ತದ ಹಾದಿ ಮ್ಯಾಲ ಬಿದ್ದು ಹರ್ಯ ಹೋಯ್ತದ ಹಾದಿ ಮ್ಯಾಲ ಬಿದ್ದು ಹಗಮಾಲಿ ಹರೆ ಹೋಯಿತೆಂದು ಹಾದಿ ಮೇಲ ಬಿದ್ದು ಹರೆ ಹೋಯಿತೆಂದು ಹಾದಿ ಮೇಲ ಬಿದ್ದು ಹಗಮಾಲಿ ಅಳತಾಳ ಹರೆ ಇದ್ದಾಗ ಗುರುಪಾದ ಹಿಡಿಯಲಿಲ್ಲ ಈಗ ಹಾದಿ ಮ್ಯಾಲ ಬಿದ್ದು ಹಗಮಾಲಿ ಲೈಟ್ ಹ್ಯಾಂಗ್ರಿ ಇದು ಏನಂತ ಏನಂತಾರಿ ಅಡದೇವ ಬಂದು ಗಿಡದೊಳಗೆ ಅಡಗಿದ ದೇವಿಗೆ ಓಡಿಸಿತ್ತತ್ರಿ ಹೌದು ಹೌದು ಹಿಂಗಾಗ್ಯದ ಇದು ಹಣಿ ಬರ ಅಡದೇವ ಬಂದು ಗಿಡದೊಳಗಿನ ಅಡಗಿದ ದೇವಿಗೆ ಓಡಿಸಿತ್ತು ಇಂಥ ಗಿಡದೇವ ಬಂದು ಗೀಜಗನ್ ಗೂಡು ಸೇರಿ ಕಾರ್ಬಾರ್ ನಡೆಸಿತ್ತದು ಇವು ಏನದಾವ ನೋಡ್ರಿ ಅಡದೇವುಗಳು ಇವು ಅಡದೇವದೊಳಗೆ ನಮ್ಗೆ ಎಲ್ಲಿ ಬೇಕಾದ ಹೋದಲ್ಲಿ ಗಂಟೆ ಬೀಳ್ತಾವು ಹೌದು ಹೌದು ಹಿಂಗ್ ಮಂಜಾರ ಚಲೋ ನಡೆದವ್ರಿಗೆ ಮತ್ತೆ ಸುತ್ತ ಹೊಡೆದ ಅಲ್ಲಿಗೆ ಬಂದಿರ್ತವೆ ಮತ್ ಇದು ಹೆಂಗ್ ಮಾಡ್ತ ನೋಡು ಕರೆಂಟ್ ಈ ದೇವ್ರುಗಳು ಎಂದ ಕಮ್ಮ ಆತಾವೋ ಇವ್ ಕೆಂದ ಮರಿಗಿ ಬರ್ತದ ಗೊತ್ತಿಲ್ಲ ಹೌದಲ್ರಿ ಕರೆಂಟ್ ಹೆಂಗ್ ಮಾಡ್ತ ನೋಡ್ರಿ ಇರ್ಲಿ ಅದಕ್ಕಿಲ್ಲಿ ಏನ್ ಹೇಳ್ತಾರ ಏನ್ ಹೇಳ್ತಾರ್ರಿ ಈ ಕರೆಂಟ್ ಈ ಹೆಣ್ಮಗಳಂಗೆ ನಡೆಸ್ಯಾರ ಇದನ್ನು ಅದೇ ಹೆಂಗ್ರಿ ಮಾಸ್ತರ ಇದು ಕರೆಂಟ್ ಯಾವಾಗ ಹೋಗ್ತಾಳ ಯಾವಾಗ ಬರ್ತಾಳ ಗೊತ್ತಿಲ್ರಿ ಹೌದು ಇಟ್ಕೊಂಡ್ ರಾಂಡಿ ಇದ್ದಂಗ್ರಿ ಪೈಕಿ ಯಾರು ಕರೆಂಟ್ ಅಂದ್ರ ಈಕಿ ಯಾವಾಗ ಹೋಗ್ತಾಳ ಯಾವಾಗ ಬರ್ತಾಳ ಗೊತ್ತಿಲ್ಲ ಯಾರಿಗೆ ಎಲ್ಲಿ ಕುಡ್ದ ಕೈ ಕುಡ್ತಾಳ ಯಾರಿಗೆ ಮಾಮ ಅಂತಾಳ ಗೊತ್ತಿಲ್ಲ ಹೌದು ಹುಡುಕಿ ಅಂತಿದೆ ಹಂಗ್ರಿ ಹುಡುಕಿ ಹೆಣ್ತಿನ ಹೆಸ್ರಿ ಚಲೋ ರೀ ಹುಡುಕಿ ಹೆಣ್ತಿ ಅಂದ್ರ ಬಿಜ್ಲಿ ಯಾವುದು ಬಿಸಿಲಿ ಬಿಸಿಲಿ ಹಾ ಬಿಜ್ಲಿ ಬಿಜ್ಲಿ ಚಿಮಣ ಕನ್ನಡದ ಚಿಮಣ ಅಂತಾರ ಆ ಹುಡುಕಿ ಹೆಣ್ತಿ ಯಾರು ಬಿಸಿಲಿ ಅಂತಂದ್ರೆ ಚಿಮ್ನ ಅದಕ್ಕ ಮದುವೆ ಹೆಣ್ತಿ ಅಂಬ ಅಂತಂದ್ರ ಚಿಮಣ ಹುಡುಕಿ ಹೆಣ್ತಿ ಅಂದ್ರ ಬಿಸಿಲಿ ಅದಕ್ಕ ಈಗ ಇದೇನು ಲೈಟ್ ಅದಲ್ಲ ಅದ್ರ ಮ್ಯಾಲ ಗ್ಯಾಸ್ ಹತ್ತು ಬಂದ ನೋಡ್ರಿ ಹೌದಲ್ರಿ ಗ್ಯಾಸ್ ಅಂದ್ರೆ ಹೆಂಗ್ರಿ ಅದೇ ಹೆಂಗ್ರಿ ಅದಕ್ಕ ಸರಿಯಾಗಿ ಉಳ್ಳಾಕ ತಿಲ್ಲಕ ಎಲ್ಲಾ ಕೊಟ್ರೆ ಸರಿಯಾಗಿ ಇರಾಕಿ ಇಲ್ಲಪ್ಪ ಅಂದ್ರೆ ಅಕ್ಕಿನೂ ಹಾರಿ ಹೋಗಾಕಿನಿ ಇನ್ನ ಅದ್ರ ಮ್ಯಾಲ ಈ ಕಂದಿಲ್ ಹಾದ ಬಳಕ ಏನಾಗ್ತದ್ರಿ ಗ್ಯಾಸ್ ಹಾದ ಬಳಕ ಇದು ಲೈಟ್ ಬಂದು ಇದು ತೇಟ್ ಇಟ್ಕೊಂಡು ರಾಡಿ ಇದ್ದಾಗ್ರಿಪ್ಪ ಇದು ಯಾವಾಗ ಬರ್ತದ ಯಾವಾಗ ಹೋಗ್ತದ ಗೊತ್ತಿಲ್ಲಾರ್ದಂಗ ಅದಕ್ಕ ಇಲ್ಲಿ ಏನ್ ಹೇಳ್ತಾರ ಕವಿಗಳು ಏನ್ ಹೇಳ್ತಾರಿ ಏ ಹರೆ ಹೋಯಿತೆಂದು ಹಾದಿ ಮೇಲ ಬಿದ್ದು ಹರೆ ಹೋಯಿತೆಂದು ಹಾದಿ ಮೇಲ ಬಿದ್ದು ಹಗಮಾಲಿ ಅಳತಾಳ ಗುರುಪಾದ ಹಿಡಿಲಿಲ್ಲ ಇನ್ಯಾರು ಹೇಳ್ತಾರ ಹರ್ಯ ಹೋಯ್ತದ ಹಾದಿ ಮ್ಯಾಲ ಹರ್ಯ ಹೋಯ್ತದ ಹಾದಿ ಮ್ಯಾಲ ಬಿದ್ದು ಹಗಮಾಲಿ ಅಳತಾಳ ಗುರುಪಾದ ಹಿಡಿಲಿಲ್ಲ ಇನ್ಯಾರು ಹೇಳ್ತಾರ ಮುರುಕ ಮಾಡಿ 3.5 ಎಕರೆ ಭೂಮಿ ಕರ್ಕಿ ಬೆಳೆಸ್ಯಾಳ ಬೆರ್ಕಿ ಹುಡುಗಗ ಹಚ್ಚಿ ಕರ್ಕಿ ಘಟ್ನ್ಯಾಗ ಭೋರ ಇಳಿಸ್ಯಾಳ ಹರಿಕಿನೊಳಗ ತುರ್ಕಂತ ತಿರ್ಕ ಸುಳಿ ಹರಿಕಿನೊಳಗ ತುರ್ಕಂತ ತಿರ್ಕ ಸುಳಿ ಮುಕುಳಿಯ ಹೊಳಶಾಳ ಇಕಿ ಕುಂಡಿಯ ಹೊಳಶಾಳ ಇಕಿ ದಡ ಹೊಳಶಾಳ ಹರೇ ಇದ ಗುರುಪಾದ ಹಿಡಿಯಲಿಲ್ಲ ಹರ್ಯ ಹೋಯ್ತದ ಹಾದಿ ಮ್ಯಾಲ ಬಿದ್ದು ಹರ್ಯ ಹೋಯ್ತದ ಹಾದಿ ಮ್ಯಾಲ ಬಿದ್ದು ಹಗಮಾಲಿ ಹರೇ ಹೋಯಿತೆಂದು ಹಾದಿ ಮ್ಯಾಲ ಬಿದ್ದು ಹರೇ ಹೋಯಿತೆಂದು ಹಾದಿ ಮ್ಯಾಲ ಬಿದ್ದು ಹಗಮಾಲೆ ಅಳತಾಳ ಹರೇ ಇದ್ದ ಗುರುಪಾದ ಹರ್ಯ ಹೋಯ್ತದ ಹಾದಿ ಮ್ಯಾಲ ಬಿದ್ದು ಹರ್ಯ ಹೋಯ್ತದ ಹಾದಿ ಮ್ಯಾಲ ಬಿದ್ದು ಗುರುಪಾದ
ಇಲಿಗಿ ಚೊನ್ನ ತೊಡಿಸ್ಯಾಳ ಬೆಲ್ಲದ ಸವಿ ತಿಳಿಲಿಲ್ಲ ಅಮೂಲ್ಯವಾದ ಆಯುಷ್ಯ ಕೆಡಿಸ್ಯಾಳ ಯಪ್ಪ ಎಲ್ಲ ಹೌದು ಅಂತ ಬುಟ್ಟಿ ಹೊತ್ತು ಈಕಿ ಎಲ್ಲ ಹೌದು ಅಂತ ಬುಟ್ಟಿ ಹೊತ್ತು ಈಕಿ ತಲೆ ವ್ಯಾಸ ಹಿಡಿಸ್ಯಾಳ ಹರೇ ಇದ್ದ ಗುರುಪಾದ ಇನ್ನಾರು ಹೇಳ್ತಾಳ ಹರ್ಯ ಹೋಯ್ತಂತ ಹಾದಿ ಮ್ಯಾಲ ಬಿದ್ದು ಹರ್ಯ ಹೋಯ್ತಂತ ಹಾದಿ ಮ್ಯಾಲ ಬಿದ್ದು ಹಗಮಾಲಿ ಆಳತಾಳ ಇನ್ನಾರು ಹೇಳ್ತಾಳ ಹರೇ ಹೋಯಿತೆಂದು ಹಾದಿ ಮ್ಯಾಲ ಬಿದ್ದು ಹರೇ ಹೋಯಿತೆಂದು ಹಾದಿ ಮ್ಯಾಲ ಬಿದ್ದು ಹಗಮಾಲಿ ಆಳತಾಳ ಹರ್ಯ ಹೋಯ್ತಂದ ಹಾದಿ ಮ್ಯಾಲ ಬಿದ್ದು ಹರ್ಯ ಹೋಯ್ತಂದ ಹಾದಿ ಮ್ಯಾಲ ಬಿದ್ದು ಹಗಮಾಲಿ ಇಲ್ಲದ ವಿಪರೀತ ಮಾಡಿ ಇಲ್ಲಿಗೆ ಚೊನ್ನ ತೊಡಿಸ್ಯಾಳ ಏನಂದಾರ ಮುಲ್ಲಾಗ ಇಟ್ಕೊಂಡು ಅಲ್ಲ ನಾಣಿ ಮಾಡಿ ಎಲ್ಲವ ಹೊಂದ್ಯಾಳ ಇಲ್ಲಿನ ಮಾತು ಸಂಶಯನೇ ಅದ್ರಿ ಇವ್ರೆಲ್ಲ ಎಲ್ಲಮ್ಮನ ಭಕ್ತರ ತಿಳ್ಕೊಂಡು ಬುಟ್ಟಿ ಹೊತ್ಕೊಂಡು ತಿರುಗಾಡ್ತಾರ ಖರೆ ಅಲ್ಲಿ ಯಾಕಲಿಗೆ ಜೋಗ ಅಂತಾರಲ್ರಿ ಧರ್ಮದ ಮನಿ ಮುಂದೆ ಹೋಗೋಣ ಹೆಸರು ಹೇಳೋದು ಎಲ್ಲ ಒಂದು ಅಲ್ಲಿ ಗಂಡಸೂರ್ ಹೆಸರು ಹೇಳೋದು ಯಾಕೆ ಬೇಡ್ಕೊಂತಿತ್ತೀರಿ ಯಾಕಲಿಗೆ ಜೋಗ ಯಾಕೆ ಹತ್ತೀರಿ ನೀವು ಮೊದಲು ಇದು ಉತ್ತರ ಹೇಳ್ತಂಗಿ ಏನ್ ಗಂಡ ಹೆಚ್ಚು ಹೆಣ್ಣು ಹೆಚ್ಚು ಅನ್ನೋದು ನಿನಗೆ ಗೊತ್ತಾತು ಅದಕ್ಕ ಮುಲ್ಲಾಗ ಇಟ್ಕೊಂಡು ಅಲ್ಲ ನಾಣಿ ಮಾಡಿ ಎಲ್ಲವೂ ಹೊಂದ್ಯಾಳ ಅಂತ ಹೇಳ್ಯಾರ ಯಾಕಲಿಗೆ ಮತ್ತು ಜೋಗಪ್ಪ ಯಾಕಪ್ಪ ಮತ್ತು ಜೋಗಪ್ಪ ಏನದಾರಲ್ಲ ಅವ್ರು ಉದ್ಧಾರ ಮಾಡ್ದವ್ರದಾರ ಯಾರಿಗೆ ಎಲ್ಲವ್ಗ ಅದಕ್ಕಾಗಿ ಏನಂದಾರ ಅವರು ಮುಲ್ಲಾಗ ಇಟ್ಕೊಂಡು ಅಲ್ಲ ನಾಣಿ ಮಾಡಿ ಎಲ್ಲವೂ ಹೊಂದ್ಯಾಳ ಅಂತ ಹೇಳ್ಯಾರ ಅದಕ್ಕಾಗಿ ಮತ್ತೇನ್ ಹೇಳ್ತಾರ ಇಲ್ಲ ವಿಪರೀತ ಮಾಡಿ ಇಲ್ಲಿಗೆ ಚೊನ್ನ ತೊಡಿಸ್ಯಾಳ ಇಲಿ ಅಂದ್ರೆ ಯಾವ್ರಿ ಇವ್ ಹೊರಗಿನ ಇಲಿ ಅಲ್ರಿ ಇವ್ ಸಂಧ್ಯಾಗ ಓಡಾಡ್ತಾವ್ ಈ ಇಲಿ ಅಲ್ಲ ಇಲ್ಲೇ ಅದಾವ ಕಣ್ಣಿಗೆ ಕಾಣ್ತಾವ ಈ ಸದ್ಯ ನಮಗ ಯಾವಪ್ಪ ಕರಿ ಇಲಿ ಬಿಳಿ ಇಲಿ ರಾತ್ರಿ ಅನ್ನುವಂಥದ್ದು ಕರಿ ಇಲಿ ಅದ ಈ ಸದ್ ಹಗಲತ್ತ ನೋಡಿದು ಇದು ಬಿಳಿ ಇಲಿ ಅದ ಕಟ್ ಮಾಡಕತ್ತವ ಕರಿ ಇಲಿ ಬಿಳಿ ಇಲಿಗೆ ಇವ್ ಎರಡಕ್ಕ ಆಕಿ ಚೊನ್ನ ಹೊರಸ್ಲಾಕತ್ತಾಳ ಖರೆ ಮಾಪಿ ಬರ್ಲಾಗ್ಯಾವ ಯಾಕ್ರಿ ಇವ್ ಎರಡೂ ಕೂಡಿ ಈಗ ಚೊನ್ನ ಹೊರಸ್ಲಾಕತ್ತಾಳ ಖರೆ ಮಾಪಿಗೆ ಬರ್ಲಾಗ್ಯಾವ ಅಲ್ಲದ ಮಾತಾಡಿದ್ರೆ ಹೆಂಗ್ ಮಾಪಿಗೆ ಬರ್ತಾವ ತಂಗಿ ಬರಲ್ರಿ ಜರ ಹೈರಾಣ ಕಲಿ ಏನ್ರಿ ಯಾಕಂದ್ರೆ ಎಂತಿಂತ ಶಿವಶರಣರು ಆಗಿ ಹೋಗ್ಯಾರ ಜಗತ್ತದೊಳಗ ಹೇಮರೆಡ್ಡಿ ಮಲ್ಲಮ್ಮ ಆಗಿ ಹೋಗ್ಯಾಳ ಅಕ್ಕ ಮಹಾದೇವಿ ಆಗಿ ಹೋಗ್ಯಾಳ ಅವ್ರ ಬಾಯಿಲೆ ವಚನಗಳು ಹೇಳಿ ಹೋಗ್ಯಾರ ಅವರು ಹೆಣ್ಣಿಗೆ ಸಂಬಂಧಪಟ್ಟಿದ್ದೆ ಹೇಳಿ ಹೋಗ್ಯಾರ ಮತ್ತೆ ಅಂತವೆಲ್ಲ ಕಲಿ ಹೈರಾಣಾಗಿ ಅಂದ್ರೆ ಅದು ಏನ್ರ ಬೆಲೆ ಆಗ್ತಾವ ಅವ್ರ ಅಕ್ಕ ಮಾದೇವಿ ಇವ್ರು ಪುಕ್ಕ ಮಾದೇವ್ರಿ ಅದಕ್ಕೆ ಏನ್ ಹೇಳ್ಯಾರ ಅವರು ಈ ಕರಿ ಇಲಿಗಿ ಬಿಳಿ ಇಲಿಗಿ ಸಣ್ಣ ತೊಡಿಸಿ ತಂಗಿ ಕರಿ ಅವು ತಾಳಾರ ಬಟ್ಟಿಗೆ ಏನ್ ಮಾಡಕತ್ತಾವ ಗಗ್ರಿ ತುಂಬ ಅಲ್ಲ ತೂತ್ ಹಾಕಲಾಗತ್ತಾವ ಕರಿ ಇಲಿ ಬಿಳಿ ಇಲಿ ಕೂಡ್ಕೊಂಡು ಆಯುಷ್ಯ ಕಟ್ ಮಾಡ್ಲಕತ್ತಾವ ನಿಂದು ಪ್ರಾಯಕ 20 ಪ್ರಾಯದ ಗಾಯಕ 50 ರಾತ್ರಿಗೆ ಹೋದವ 50 ವಾಯುಕ ಇಲ್ಲು ಗೊತ್ತು ಅಂತ ಹೇಳ್ತಾನ ಜ್ಞಾನಿ ಯಾಕ್ರಿ ವಾಯಿ ಅಂದ್ರೆ ಯಾರ್ರಿ 10ಕ್ಕೆ ಹಕ್ಕಿ 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ 30ಕ್ಕೆ ಮುರುಕ 40ಕ್ಕೆ ನಾಚಿಕೆ 50ಕ್ಕೆ ಅರುವ 60ಕ್ಕೆ ಮರುವ 70ಕ್ಕೆ ಕಾಗಿ 80ಕ್ಕೆ ಗೂಗಿ 90ಕ್ಕೆ ಬಾಗಿ 100ಕ್ಕೆ ಹೊತ್ಕೊಂಡು ಹೋಗಿ ಅಂತ ಹೇಳ್ತಾನ ಬಾಗದ ಯಾರ್ದ್ರಿ ಈಕಿಂದಲ್ಲ ನಂದು ಏನು ಬಾಗಂಗಿಲ್ರಿ ಅದಕ್ಕ ಆ ಹುಣಸಿ ಗಿಡ ನೋಡಿರಲ್ಲ ಬೆಕ್ಕದ ಹಳಿ ಆಗಲಕ್ಕ ಅವ್ನು ಒಳಗಿನ ಹುಳಿನೇ ಹೋಗಂಗಿಲ್ಲ ಕಡಿನೇ ಇರೋದು ನಂದು ಹೌದೌದು ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ ಕವಿ ಏ ಮಂದಿ ಅನ್ನ ತಿಂದು ಹಂದಿ ಪೀಳಿಗೆ 16 ಹಡದಾಳ ನಿಂದೆ ಆಡಿ ಸಂದಿಗಿ 1000 ಹುಳ ಹಾಯ್ಕೊಂಡು ನಡೆದಾಳ ಅಂದೆ ವಾಡಿಕಂದ ಗೈವಿಷ ಅಂತಾರ ಅಂದೆ ವಾಡಿಕಂದ ಗೈವಿಷ ಅಂತಾರ ಈಕಿಯ ಜನ್ಮ ಹಾಳ ಈ ಮಸಿನಾಳ ಹುಡುಗಿ ಜನ್ಮ ಹಾಳ ಹರೇ ಇದ್ದ ಹರೇ ಗುರುಪಾದ
ನಾವು ನಮ್ಮ ನೂರ್ದಿನ್ ಅಣ್ಣವರು ತಡಮೂಡು ಸಾಕಿನ ಮಂದಿರಿಗೆ ಈ ಮಾನಭವಿಗಳಾದ್ರೂ ಕೂಡ ಅವರಾದ್ರೂ ತಿಳಿದುಕೊಂಡ್ರು ಏನ್ ಮಾಡ್ಯಾರಪ್ಪ ಅದಕ್ಕ ಅಲ್ಲಾ ಹೂ ಅಕ್ಬರ್ ಅಂತ ಮುಲ್ಲಾ ನಮಾಜ್ ಕೊಡ್ತಾನ ಅಮ್ಮನ ಹೆಚ್ಚಿಗಿದ್ರ ಅಂದ್ರೆ ಅಮ್ಮ ಹೂ ಅಕ್ಬರ್ ಅಂತ ನುಡ್ದಿಲ್ಲ ಮುಲ್ಲಾ ಸಾಹಿಬ ಅದಕ್ಕಾಗಿ ಅವ್ರು ತಿಳ್ಕೊಂಡ್ರು ಅವರು ಎಲ್ಲಕ್ಕ ಮಾತ್ರ ಅಲ್ಲಾನೇ ಶ್ರೇಷ್ಠದ ಅಂತ ತಿಳ್ಕೊಂಡು ಅವ್ರು 21 ರೂಪಾಯಿ ಸಹಾಯಧನ ಸಲ್ಲಿಸ